ಈ ಕಾರ್ಯಕ್ರಮಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಪರವಾಗಿ ನಾನು ಡಾಕ್ಟರ್ ಸೋಮಶೇಖರ್ ಅಂತ ಇಲ್ಲಿ ವಿಷಯ ತಜ್ಞ ತಳಿ ವಿಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ಈ ತರದ ಕಾರ್ಯಕ್ರಮಗಳು ನಾವು ಲಾಸ್ಟ್ ಮಂತ್ ಒಂದು ಇದೇ ತರ ಕಾರ್ಯಕ್ರಮ ಮಾಡಿದ್ದೆವು. ಮೇ ಬಿ ಈ ಬಾರಿ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ತರಬೇತಿಗಾಗಿ ಸಾಕಷ್ಟು ಜನ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಆಲ್ರೆಡಿ ಒಂದು 40 ರಿಂದ 50 ಜನ ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಮುಖ್ಯವಾಗಿ ಮೇ ಬಿ ಕೊಡಗು ಜಿಲ್ಲೆ ಬಿಟ್ಟು ಮತ್ತೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ಒಂದು ರೈತರು ಜಾಯಿನ್ ಆಗಿರ್ತಾರೆ. ಸಾಮಾನ್ಯವಾಗಿ ನಾನು ಇಲ್ಲಿ ಇವತ್ತು ತರಬೇತಿ ಕೊಡುವಂಥದ್ದು ಈ ಆಯಿಸ್ಟರ್ ಮಶ್ರೂಮ್ ಅಂತ ಏನು ಹೇಳ್ತೀವಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಮಾಹಿತಿಯನ್ನ ನಿಮ್ಗೆ ಕೊಡ್ತೇನೆ. ಮತ್ತೆ ಬಿಟ್ರೆ ಕೆಲವೊಂದು ಬೇರೆ ಪ್ರಕಾರಗಳಾದ ಮಶ್ರೂಮ್ಗಳನ್ನು ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಎಲ್ಲ ಒಂದು ಭಾಗವಹಿಸಿದವರಿಗೆ ಎಲ್ಲರಿಗೂ ಕೂಡ ತಮ್ಮ ಈ ಮೈಕ್ ಅನ್ನ ಅನ್ಮ್ಯೂಟ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತೆ ನಿಮ್ಮ ಪ್ರಶ್ನೆಗಳನ್ನ ನೀವು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಬಹುದು. ಸೊ ಅಲ್ಲಿ ವಿಸ್ತಾರವಾಗಿ ನಾನು ಹೇಳಕ್ಕೆ, ಬಟ್ ನೀವು ಈ ಒಂದು ತರಬೇತಿ ನಡುವೆಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಡುವನು ಕೇಳಬಹುದು, ತೊಂದರೆ ಇಲ್ಲ. ಬಟ್ ಅದು ಅವಶ್ಯಕತೆ ಇದ್ರೆ ಆ ತರ ಕೇಳಿ. ಸೊ ಮಶ್ರೂಮ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀವು ಕೆಲವೊಂದ್ ಕಡೆ ನೋಡಿರ್ತೀರಾ, ಪೇಪರ್ ನಲ್ಲಿ ಓದಿರ್ತೀರಾ. ಸೊ ಇವತ್ತು ನಮ್ಮ ದೇಶದಲ್ಲಿ ಏನಾಗಿದೆ ಅಥವಾ ಜಗತ್ತಿನಲ್ಲಿ ಅಂತಂದ್ರೆ ಆಹಾರದ ಕೊರತೆ ನಮ್ಗೆ ಕಾಣಿಸ್ತಾ ಇಲ್ಲ. ಅಂದ್ರೆ ಫುಡ್ ಪ್ರೊಡಕ್ಷನ್ ಅಂತ ನಾವೇನ್ ಹೇಳ್ತೀವಿ, ನಮ್ಗೆ 1950-60 ಒಂದು ಸಾಲಿನಲ್ಲಿ ತುಂಬಾ ಒಂದು ಕೊರತೆಯನ್ನ ನಾವು ಕಾಣಿಸ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ. ಬಟ್ ಇವತ್ತಿನ ದಿವಸ ಏನು ನೀಡ್ ಆಫ್ ದಿ ಅವರ್ ಅಂತ ನಾವೇನ್ ಹೇಳ್ತೀವಿ, ಸೊ ಅದು ಮುಖ್ಯವಾಗಿ ನಮ್ಗೆ ಗುಣಮಟ್ಟದ ಆಹಾರವನ್ನ ಅಥವಾ ಬ್ಯಾಲೆನ್ಸ್ಡ್ ಫುಡ್ ಅನ್ನ ನಾವು ಪಡಿತಾ ಇಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಈ ತರದ ಒಂದು ಆಹಾರಕ್ಕೆ ನಾವು ಒತ್ತು ಕೊಡಬೇಕಾಗತ್ತೆ. ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ನಿಮ್ಗೆ ಈಗ ನೋಡಿದ್ರೆ ಈಗ ಹೆಲ್ತ್ ಪ್ರಾಬ್ಲಮ್ಸ್ ಅಂದ್ರೆ ಮೇ ಬಿ ಕ್ರೋನಿಕ್ ಡಿಸೀಸಸ್, ಕ್ಯಾನ್ಸರ್ ಆಗಿರ್ಬೋದು, ಮತ್ತೆ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗಿರ್ಬೋದು, ಮತ್ತೆ ಹಾರ್ಟ್ ಪ್ರಾಬ್ಲಮ್, ಈ ತರದ್ದು ಸಮಸ್ಯೆಗಳನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈಗ ಕಾಣ್ತಾ ಇದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಗೆ ಆಹಾರದ ಕೊರತೆ ಇಲ್ಲ ನಮ್ಗೆ, ಬಟ್ ಗುಣಮಟ್ಟದ ಆಹಾರ ಅಥವಾ ನ್ಯೂಟ್ರಿಷಿಯಸ್ ಫುಡ್ ಅಂತ ನಾವೇನ್ ಹೇಳ್ತೀವಿ, ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತನ್ನ ಕೊಡ್ಬೇಕಾಗಿದೆ. ಸೊ ಅಂತ ಒಂದು ಆಹಾರದಲ್ಲಿ ಇದೊಂದು ಅಣಬೆಯನ್ನ ಬರುತ್ತೆ. ಮೇ ಬಿ ಅಣಬೆ ಅಂದ್ರೆ ಸಾಕಷ್ಟು ಜನರಿಗೆ ಕೊಡಗು ಜಿಲ್ಲೆ ಅಥವಾ ಏನು ಹೆಚ್ಚು ಮಳೆ ಪ್ರದೇಶ ಬರ್ತಕ್ಕಂತ ಒಂದು ಪ್ರದೇಶದಲ್ಲಿ ಸಾಕಷ್ಟು ಕಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇರೆ ಬೇರೆ ಅಣಬೆಗಳನ್ನ ನಾವು ನ್ಯಾಚುರಲ್ ಆಗಿ ಸಿಗ್ತಾ ಇರೋದ್ರಿಂದ ಕೆಲವೊಮ್ಮೆ ಯೂಸ್ ಮಾಡ್ತೀವಿ. ಬಟ್ ಆಫ್ ಸೀಸನ್ ಒಳಗೆ ನಮ್ಗೆ ಈ ತರದ ಅಣಬೆ ನಮ್ಗೆ ಸಿಗೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಅಣಬೆಯನ್ನ ನಾವು ಓನ್ ಆಗಿ ನಮ್ಗೆ ಮನೆಗೆ ಬೇಕಾದಂತ ಅಣಬೆಯನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಆಸ್ ಎ ಇನ್ಕಮ್ ಜನರೇಷನ್ ಆಕ್ಟಿವಿಟಿ ಅಂದ್ರೆ ಆದಾಯ ಉತ್ಪನ್ನ ಚಟುವಟಿಕೆಯಾಗಿ ಮನೆಯಲ್ಲಿ ಸಾಕಷ್ಟು ಹೆಣ್ಮಕ್ಳು ಮನೆಯಲ್ಲಿ ತುಂಬಾ ಒಂದು ಖಾಲಿ ಟೈಮ್ನೊಳಗೆ ಈ ಒಂದು ಎಂಟರ್ಪ್ರೈಸ್ ಅನ್ನ ಮಾಡ್ಕೊಂಡ್ರೆ, ಸೊ ಅವ್ರ ಮನೆಗೆ ಬೇಕಾದಂತ ಒಂದು ಸಮತೋಲನದ ಆಹಾರದ ಜೊತೆಗೆ ಒಂದು ಆರ್ಥಿಕ ಒಂದು ಚಟುವಟಿಕೆಯಾಗಿ ಕೂಡ ಒಂದು ಈ ಅಣಬೆಯನ್ನ ನಾವು ಬೆಳಿಬಹುದು. ಅದು ಸ್ವಲ್ಪ ಒಂದು ಪ್ರದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇ ಬಿ ನಂತರ ಈಗ ಮುಖ್ಯವಾಗಿ ಏನಂತಂದ್ರೆ ಅಣಬೆ ಅಂದ್ರೆ ಏನು ಅಂತ
ಸಾಕಷ್ಟು ಜನರಿಗೆ ನಮ್ಗೆ ತಿಳಿದಿರ್ಲಿಕ್ಕಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಣಬೆ ಅಂದ್ರೆ ಏನು ಅನ್ನೋದು ಒಂದ್ ಸ್ವಲ್ಪ ನಾವು ಅಣಬೆ ಅಂದ್ರೆ ಏನನ್ನೋದು ಒಂದು ಮೊದಲು ನಾವು ತಿಳ್ಕೊಂಡ್ರೆ ನಾವು ಅದು ಬೆಳಿಲಿಕ್ಕೆ ಏನೇನು ಪೂರಕವಾದಂತ ವ್ಯವಸ್ಥೆಯನ್ನ ಮಾಡ್ಬೇಕಾಗತ್ತೆ, ಅದನ್ನ ನಾವು ಮಾಡ್ಬೋದು. ಸೊ ಅಣಬೆ ಅಂತಂದ್ರೆ ನಾವು ಫಂಗಸ್ ಅಂತ ಹೇಳ್ತೀವಿ, ಕನ್ನಡದೊಳಗೆ ಶಿಲೀಂಧ್ರ ಅಂತ ಹೇಳ್ತೀವಿ. ಸೊ ನಮ್ಗೆ ಗಾಳಿಯಲ್ಲಿ, ವಾತಾವರಣದಲ್ಲಿ, ನೀರಿನಲ್ಲಿ ಸಾಕಷ್ಟು ಮೈಕ್ರೋ ಆರ್ಗನಿಸಮ್ಸ್ ಇದೆ. ಸೊ ಅದೇ ತರ ಇದು ಒಂದು ಫಂಗಸ್. ಸೊ ಇದು ಅಂದ್ರೆ ನಮ್ಗೆ ಬೆನಿಫಿಷಿಯಲ್ ಫಂಗಸ್ ಅಂತ ಹೇಳ್ತೀವಿ. ಕೆಲವೊಂದು ರೋಗವನ್ನ ಬರ್ತಕ್ಕಂತ ಫಂಗಸ್ ಇದಾವೆ, ಬ್ಯಾಕ್ಟೀರಿಯಾಸ್ ಇದಾವೆ, ಕೆಲವೊಂದು ನಮ್ಗೆ ಅನುಕೂಲ ಆಗ್ತಕ್ಕಂತ ಒಂದಿಷ್ಟು ಸೂಕ್ಷ್ಮ ಜೀವಾಣುಗಳು ಇದೆ. ಸೊ ಆ ಒಂದು ಜಾತಿಗೆ ಸೇರ್ತಕ್ಕಂತ ಈ ಒಂದು ಅಣಬೆಯನ್ನ ನಾವು ಬೆಳೆದು ಉಪಯೋಗ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ನಮ್ಗೆ ಡೈವರ್ಸಿಟಿ ಅಂತಂದ್ರೆ ವೈವಿಧ್ಯತೆ, ತುಂಬಾ ವೈವಿಧ್ಯತೆ ಇದೆ. ನಾವು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಅಣಬೆಗಳನ್ನ ಕಾಡಿನಲ್ಲಿ ಬೆಳೀತಾ ಇದ್ದಾರೆ. ಸೊ ಮುಖ್ಯವಾಗಿ ನಾವು ಯಾವ್ಯಾವ ಬೆಳಿಬಹುದು ಅನ್ನೋದ್ರ ಬಗ್ಗೆ ನಾನು ಮುಂದಿನ ನಿಮ್ಗೆ ಕೆಲವೊಂದು ಸ್ಲೈಡ್ಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಅದರಲ್ಲಿ ಕೆಲವೊಂದು ಪಾಯ್ಸನಸ್ ಮಶ್ರೂಮ್ ಅಂತ ನಾವು ಹೇಳ್ತೀವಿ, ಅಂದ್ರೆ ವಿಷಕಾರಿಯಾಗಿರ್ತಕ್ಕಂಥ ಮಶ್ರೂಮ್ಗಳು ಕೂಡ ಇರೋದ್ರಿಂದ ಸೊ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಟ್ಕೊಂಡು ನಾವು ಇದು ಸೇವನೆ ಮಾಡೋದಾಗ್ಲಿ ಅಥವಾ ಬೆಳೆ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಮಶ್ರೂಮ್ಸ್ ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಗೆ ಯಾವುದೇ ಪ್ರಾಣಿಗಾಗ್ಲಿ ಅಥವಾ ಮನುಷ್ಯರಿಗಾಗ್ಲಿ, ಈವನ್ ಪ್ಲಾಂಟ್ಸ್ಗಾಗ್ಲಿ ನಾವೊಂದು ಸಮತೋಲನದ ಆಹಾರ ಕೊಡ್ಬೇಕಾಗುತ್ತೆ. ಅದು ಚೆನ್ನಾಗಿ ಬೆಳೆದು ಅದಕ್ಕೆ ನಮ್ ಫ್ರೂಟ್ಸ್ ಕೊಡೋದಾಗ್ಲಿ ಅಥವಾ ಮನುಷ್ಯನಿಗೆ ಬೇಕಾದಂತ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ನಮ್ಗೆ ಎಲ್ಲ ಸಮತೋಲನದ ಆಹಾರ ಬೇಕು. ಆಹಾರ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಒಂದು ಕಂಪೋನೆಂಟ್ಸ್ ಇರುತ್ತೆ. ನಾವೇನು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಪ್ರೋಟೀನ್ ಅಂತ ಹೇಳ್ತೀವಿ, ಮತ್ತೆ ಕೆಲವೊಂದು ಎಸೆನ್ಸಿಯಲ್ ಅಮೈನೋ ಆಸಿಡ್ಸ್, ವಿಟಮಿನ್ ಬಿ ಕಾಂಪ್ಲೆಕ್ಸ್, ಮಿನರಲ್ಸ್. ಸೊ ಇವೆಲ್ಲ ನಾವು ಸಮತೋಲನ ಆಗಿದ್ರೆ ನಮ್ಗೆ ಬರ್ತಕ್ಕಂಥ ರೋಗಗಳು ಕಡಿಮೆ, ಮತ್ತೆ ರೋಗ ನಿರೋಧಕ ಶಕ್ತಿ. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಾಗಿ ನಾವು ಮಾತಾಡ್ತಾ ಇದೀವಿ, ಎಸ್ಪೆಷಲಿ ಈ ಕರೋನಾ ಟೈಮಿಗೆ. ಸೊ ಹೆಚ್ಚಿನ ಜನರಿಗೆ ಯಾರಿಗೆ ರೋಗ ನಿರೋಧಕ ಶಕ್ತಿ ಇರಂಗಿಲ್ಲ, ಸೊ ಅಂತವ್ರಿಗೆ ಈ ಬೇರೆ ಕಾಯಿಲೆಗಳು ಬರ್ತಕ್ಕಂತ ಒಂದು ಅವಕಾಶ ಜಾಸ್ತಿ ಇರುತ್ತೆ. ಸೊ ಯಾರು ನಾವು ಸಮತೋಲನದ ಆಹಾರವನ್ನ ಉಪಯೋಗ ಮಾಡ್ಕೊಂತೀವಿ, ಸೊ ಅಂತವ್ರಿಗೆ ಈ ಒಂದು ಈ ರೋಗಗಳನ್ನ ತಡೆಕೊಟ್ಟುಕೊಳ್ಳುವಂತ ಒಂದು ಶಕ್ತಿ ಇರುತ್ತೆ. ಸೊ ಇದರಲ್ಲಿ ಇದು ಮಶ್ರೂಮ್ ಅನ್ನೋದು ಒಂದು ಇಂಪಾರ್ಟೆಂಟ್. ಈಗ ಇತ್ತೀಚಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಆಸ್ ಎ ಮೆಡಿಸಿನ್ ಅಂತ ಕೆಲವೊಂದು ಮಶ್ರೂಮ್ಸ್ ಇದೆ, ಆಸ್ ಎ ಮೆಡಿಸಿನಲ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಮಶ್ರೂಮ್ಸ್ ಇದೆ. ಇವನ್ ಟಾನಿಕ್ ಗಳಾಗಿ ಬರ್ತವೆ, ಈವನ್ ಟ್ಯಾಬ್ಲೆಟ್ಸ್ ಗಳಾಗಿ ಬರ್ತವೆ. ಮತ್ತೆ ಮುಖ್ಯವಾಗಿ ನಾವು ಟ್ಯಾಬ್ಲೆಟ್ ಟಾನಿಕ್ ತಗೊಳ್ಳೋಕ್ಕಿಂತ ಮುಂಚೆ ಆಸ್ ಎ ಫುಡ್ ಅಂತ ನಾವು ಕನ್ಸ್ಯೂಮ್ ಮಾಡಿದ್ರೆ ನಮ್ಗೆ ಬೇಕಾದಂತ ಆರೋಗ್ಯನೂ ಸಿಗುತ್ತೆ, ಮತ್ತೆ ನಮ್ಗೆ ಆಹಾರನೂ ಸಿಗುತ್ತೆ ಅನ್ನೋದು ದೃಷ್ಟಿಯಿಂದ. ಸೊ ಇತ್ತೀಚಿನ ದಿನಗಳಲ್ಲಿ ಈಗ ಇದಕ್ಕೆ ಜಾಸ್ತಿ ಒತ್ತು ಕೊಟ್ಟು ನಾವು ಈ ಅಣಬೆಯನ್ನ ಬೆಳೆಸಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಸೊ ನಾನು ಮುಖ್ಯವಾಗಿ ಅಣಬೆ ಅಂತಂದ್ರೆ ನಮ್ಮ ಜಗತ್ತಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಣಬೆ ಬೆಳೀತಕ್ಕಂಥದ್ದು ಇದು ಗುಂಡಣಬೆ ಅಂತ ಹೇಳ್ತೀವಿ ನಾವು, ಬಟನ್ ಮಶ್ರೂಮ್ ಅಂತ ನಾವ್ ಏನ್ ಹೇಳ್ತೀವಿ. ಸೊ ಇದು ನೀವು ಮಾರ್ಕೆಟ್ದಾಗ, ಸೂಪರ್ ಮಾರ್ಕೆಟ್ದೊಳಗೆ ಹೋದ್ರೆ ಇದೇ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಮಶ್ರೂಮ್ ಅನ್ನ ಹೆಚ್ಚಾಗಿ ಮುಂದುವರೆದಂತ ದೇಶಗಳು ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಅಂತ ಏನ್ ಹೇಳ್ತೀವಿ, ಅಮೆರಿಕ ಆಯ್ತು, ಯುರೋಪ್ ಕಂಟ್ರಿ ಆಯ್ತು, ಮತ್ತೆ ಈವನ್ ನಮ್ಮ ದೇಶದಲ್ಲಿ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಸೊ ಇದು ಮುಖ್ಯ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಇದು ನೀವು ಹೆಚ್ಚಿನ ಒಂದು ಪ್ರದೇಶಗಳಿಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಮ್ಗೆ ಬೆಂಗಳೂರು ಅಂತ ಅಥವಾ ಬೇರೆ ಬೇರೆ ಕಡೆಯಿಂದ ಕೂಡ ಮಶ್ರೂಮ್ ಅನ್ನ ನಾವು ಪಡೆದುಕೊಂಡು ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಇದು ನಮ್ಮ ದೇಶದಲ್ಲಿ ನೋಡಿದ್ರೆ ನಿಮ್ಗೆ ಉತ್ತರ ಭಾರತದಲ್ಲಿ ಅಥವಾ ನಾರ್ತ್ ಈಸ್ಟ್
ಕೆಲವೊಂದು ಸ್ಟೇಟ್ದೊಳಗೆ ಎಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇದೆ, ಅಂದ್ರೆ 14 ಅಥವಾ 15 ಡಿಗ್ರಿ ಇದೆ, ಸೊ ಅಲ್ಲಿ ನಮ್ಗೆ ಹೆಚ್ಚಾಗಿ ಬೆಳಿಲಿಕ್ಕೆ ಅವಕಾಶ ಇದೆ. ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಥವಾ ಕೊಡಗು ಜಿಲ್ಲೆಯಲ್ಲಿ ಅಥವಾ ಬೆಂಗಳೂರು ಸುತ್ತಮುತ್ತ ಕೂಡ ಇದನ್ನು ಬೆಳಿಲಿಕ್ಕೆ ಅವಕಾಶ ಇದೆ. ಬಟ್ ಇದಕ್ಕೆ ಸಾಕಷ್ಟು ನಮ್ಗೆ ಏನಂದ್ರೆ ಫೆಸಿಲಿಟೀಸ್ ಬೇಕಾಗುತ್ತೆ. ನೀವು ಕ್ಲೈಮೇಟ್ ಟೆಂಪರೇಚರ್ ನೀವು 15 ಡಿಗ್ರಿ ನೀವು ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಿಮ್ಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಈಸಿಯಾಗಿ ಬೆಳಿಲಿಕ್ಕೆ ಒಂದು ಅವಕಾಶ ಇರ್ತಕ್ಕಂಥದ್ದು ಇದು ಚಿಪ್ಪಣಬೆ ಅಂತ ಹೇಳ್ತೀವಿ. ನಾನೇನು ಈ ಕೊನೆಯಲ್ಲಿ ತೋರಿಸಿದ್ದೀನಲ್ಲ, ಸೊ ಇದು ನಾವು ಈಸಿಯಾಗಿ ಬೆಳಿಬಹುದು. ಮತ್ತೆ ನಮ್ಗೆ ಟೆಂಪರೇಚರ್ ಕೂಡ ಇದಕ್ಕೆ 25 ಡಿಗ್ರಿ ಬೇಕಾಗುತ್ತೆ. ಸೊ ಇದನ್ನ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮೋಟ್ ಮಾಡ್ತಾ ಇದೀವಿ. ಸೊ ಒಮ್ಮೆ ನೀವು ಈ ಅಣಬೆಯನ್ನ ಬೆಳಿಲಿಕ್ಕೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂದ್ರೆ ನೀವು ಬೇರೆ ಅಣಬೆಯನ್ನು ಕೂಡ ಬೆಳಿಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಒಂದು 50ರಿಂದ 60% ನಿಮ್ಗೆ ಏನಾಗುತ್ತೆ, ಪ್ರೊಸೀಜರ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಇದು ಒಂದು ಚಿಪ್ಪು ಅಣಬೆ ಮೊದಲು ಯಾರು ಬೆಳಿಲಿಕ್ಕೆ ಒಂದು ಇದು ಮಾಡ್ತಾರೆ, ಸೊ ಅವರು ಚಿಪ್ಪು ಅಣಬೆ ಬೆಳೆಸಲಿಕ್ಕೆ ಇದು ಮಾಡಿಕೊಂಡು ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಈ ಚಿಪ್ಪು ಅಣಬೆ ಬಗ್ಗೆ ನಾನು ವಿಸ್ತಾರವಾಗಿ ನಾನು ಹೇಳ್ತೀನಿ. ಸೊ ನಂತರ ಅದು ಬಿಟ್ರೆ ಇನ್ನೊಂದು ಹಾಲಣಬೆ ಅಂತ ಹೇಳ್ತೇವೆ. ಇದು ಈ ಕಡೆ ಇದೆ ನೋಡಿ ಇದು. ಸೊ ಇದು ಮೂರನೇದು ಹಾಲಣಬೆ ಅಂತ ಅಥವಾ ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತೀವಿ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಟೆಂಪರೇಚರ್ ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ, ಸೊ ಅಲ್ಲಿ ಬೆಳಿಲಿಕ್ಕೆ ಒಂದು ಅವಕಾಶ ಇದೆ. ಎಲ್ಲಿ ಟೆಂಪರೇಚರ್ ಸಾಮಾನ್ಯವಾಗಿ ಹೆಚ್ಚಿಗಿರೋದು ಅಂದ್ರೆ ಈ ಕೋಸ್ಟಲ್ ಏರಿಯಾದೊಳಗಂತ ನಾವೇನ್ ಹೇಳ್ತೀವಿ. ಸೊ ಅಲ್ಲಿ ಈ ಅಣಬೆಯನ್ನ ಬೆಳಿಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಯಾವುದೇ ಅಣಬೆ ತಗೊಳ್ಳಿ ನೀವು, ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ವಾತಾವರಣದ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಸೊ ವಾತಾವರಣ ಅಂತಂದ್ರೆ ನಾವೇನಂತೀವಿ, ಟೆಂಪರೇಚರ್ ಅಥವಾ ಉಷ್ಣಾಂಶ ಅಂತ ಏನ್ ಹೇಳ್ತೀವಿ, ಮತ್ತೆ ರಿಲೇಟಿವ್ ಹ್ಯೂಮಿಡಿಟಿ ಅಥವಾ ನೀರಿನ ಒಂದು ಸಾಂದ್ರತೆ ಅಂತ ಏನ್ ಗಾಳಿಯಲ್ಲಿ ಅಂತ ಹೇಳ್ತೀವಿ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ಮತ್ತೆ ಗಾಳಿ ಮತ್ತು ಬೆಳಕು ಇದನ್ನು ಕೂಡ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇದು ಸ್ವಲ್ಪ ನಾವು ಮಾಡಿಫಿಕೇಶನ್ ಮಾಡಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿಫಿಕೇಶನ್ ಮಾಡಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಸೊ ನಾನು ಬಿಫೋರ್ ಈ ಮುಂದೆ ಹೋಗಕ್ಕಿಂತ ಮುಂಚೆ ಈ ನಮ್ಮ ಒಂದು ಜಗತ್ತಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಮೋಸ್ಟ್ ಒಂದು 75% ನಮ್ಗೆ ಬಟನ್ ಮಶ್ರೂಮ್ ಅನ್ನ ರೈತರು ಬೆಳೀತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಥಾನ ಬರುವಂತದ್ದು ಆಯಿಸ್ಟರ್ ಮಶ್ರೂಮ್, ನಾನೇನ್ ಹೇಳಿದ್ನಲ್ಲ ಚಿಪ್ಪಣಬೆ ಅಂತ ಹೇಳಿದ್ನಲ್ಲ ಇದು. ಸೊ ಇದು ನೆಕ್ಸ್ಟ್ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದೆ. ಮತ್ತೆ ಬಿಟ್ರೆ ಕೆಲವೊಂದು ಮೆಡಿಸಿನಲ್ ಮಶ್ರೂಮ್ ಇದೆ, ಕೆಲವೊಂದು ಬೇರೆ ಬೇರೆ ತರದ ಮಶ್ರೂಮ್ ಇದೆ, ಅದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಸೊ ಇದು ಸ್ವಲ್ಪ ಬೇರೆ ಬೇರೆ ಮಶ್ರೂಮ್ಸ್, ಬಟ್ ಡಿಫಾಲ್ಟ್ ಅದು ಎಲ್ಲ ಇದಕ್ಕೆ ಬಟನ್ ಮಶ್ರೂಮ್ ಅಂತ ಬಂದಿದೆ ಅದು. ಬಟ್ ಇದು ಬೇರೆ ಬೇರೆ ಮಶ್ರೂಮ್. ಇದು ತೋರಿಸ್ತಕ್ಕಂಥದ್ದು ಇದು ಶಿಟಾಕೆ ಮಶ್ರೂಮ್ ಅಂತ ಹೇಳ್ತೀವಿ. ಸೊ ಇದು ಮೆಡಿಸಿನಲ್ ಮಶ್ರೂಮ್ ಅಂತ ಹೇಳ್ತೀವಿ. ಸೊ ಇದು ಆಲ್ಮೋಸ್ಟ್ ಒಂದು 2000 ರೂಪಾಯಿ ಕೆಜಿ ಇರುತ್ತೆ. ಇದು ಬಟನ್ ಮಶ್ರೂಮ್ ಅಲ್ಲ, ಇದು ಮಿಲ್ಕಿ ಮಶ್ರೂಮ್. ಇದು ಇವೆರಡು ಬಟನ್ ಮಶ್ರೂಮ್ಸ್. ಇದು ಪ್ಯಾಡಿ ಸ್ಟ್ರಾ ಮಶ್ರೂಮ್ ಅಂತ ಹೇಳ್ತೀವಿ. ಈ ಕೆಳಗಡೆ ಮೂರನ್ನ ತೋರಿಸಿದ್ದು ನಾನು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳ್ತೀವಿ ನಾವು, ಅಥವಾ ಚಿಪ್ಪಣಬೆ ಅಂತ ನಾನು ಏನಾಗ್ಲೇ ಹೇಳ್ತಾ ಇದ್ದೆ. ಸೊ ಇದರಲ್ಲಿ ಕೂಡ ಬೇರೆ ಬೇರೆದು ಡೈವರ್ಸಿಟಿ ಇದೆ. ಕೆಲವೊಂದು ಗ್ರೇ ಕಲರ್ ಕ್ಯಾಪ್ ಇದ್ದಿದ್ದಿದೆ, ಮತ್ತೆ ಇದೊಂದು ಪಿಂಕ್ ಕಲರ್ ಇದೆ, ಮತ್ತೆ ಯೆಲ್ಲೋ ಕಲರ್ ಇದೆ, ಇನ್ನು ಕಂಪ್ಲೀಟ್ ಆಗಿ ವೈಟ್ ಕಲರ್ ಬರುತ್ತೆ. ಸೊ ಈ ತರದ್ದು ನಾವು ನೋಡ್ಬೋದು. ಕ್ಲಿಯರ್ ಆಗಿ ಹೋಗಕ್ಕಿಂತ ಮುಂಚೆ ನಾನು ಅಣಬೆ ಬೇಸಾಯನ ಏಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೇಳ್ತೀನಿ. ಸರಳ ಬೇಸಾಯ ಅಂತ ನಾವು ಹೇಳ್ತೀವಿ. ಅಂದ್ರೆ ಹೆಚ್ಚಿನ ಒಂದು ತಾಂತ್ರಿಕತೆ ಇಲ್ಲ, ಸ್ವಲ್ಪ ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೆ
ನೀವು ಓನ್ ಆಗಿ ಬೆಳಿಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಕ್ರಾಪ್ ಸೈಕಲ್ ಅಂತ ನಾವು ಏನ್ ಹೇಳ್ತೀವಿ, ಯಾವುದೇ ಬೆಳೆ ತಗೊಳ್ಳಿ ನೀವು, ಸಾಮಾನ್ಯವಾಗಿ ಈವನ್ ಸೊಪ್ಪಿನ ತರಕಾರಿಗಳು ಕೂಡ ತಗೊಂಡ್ರೆ ನಮ್ಗೆ 40ರಿಂದ 45 ದಿವಸ ಬೇಕಾಗುತ್ತೆ. ಸೊ ಈ ಒಂದು ಎಂಟರ್ಪ್ರೈಸ್ ಅಥವಾ ಈ ಒಂದು ಉದ್ದಿಮೆಯನ್ನು ನೀವು ಮಾಡ್ಕೊಂಡ್ರೆ ನಿಮ್ಗೆ 25ರಿಂದ 30 ದಿವಸದಲ್ಲಿ ನೀವು ಅಣಬೆಯನ್ನ ಕಟಾವು ಮಾಡಬಹುದು. ಅಂದ್ರೆ ಆಯಿಸ್ಟರ್ ಅಣಬೆಯನ್ನ ನೀವು ಬೆಳೆದ್ರೆ ಮತ್ತೆ ಹೆಚ್ಚು ಖರ್ಚುನು ಕೂಡ ಈ ಒಂದು ಅಣಬೆಗೆ ಬೆಳೆಸಲಿಕ್ಕೆ ನಮಗೆ ಆಗಂಗಿಲ್ಲ. ಯಾಕಂದ್ರೆ ನಿಮ್ಗೆ ಪರ್ಮನೆಂಟ್ ಸ್ಟ್ರಕ್ಚರ್, ಕ್ಲೋಸ್ ಸ್ಟ್ರಕ್ಚರ್, ಪಕ್ಕಾ ಸ್ಟ್ರಕ್ಚರ್ ಇರ್ಬೇಕಂತ ಏನಿಲ್ಲ. ಈವನ್ ಟೆಂಪರರಿ ಸ್ಟ್ರಕ್ಚರ್ ಇದ್ರೂ ಕೂಡ ನೀವು ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಸಾಮಾನ್ಯವಾಗಿ ಕೆಲವೊಂದು ಮನೆಯಲ್ಲಿ ಶೆಡ್ ಹೌಸ್ಗಳು ಇರ್ತವೆ, ಆಲ್ರೆಡಿ ಬೇರೆ ಪರ್ಪಸ್ಗೆ ನಾವು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂತ ಒಂದಿಷ್ಟು ಸ್ಟ್ರಕ್ಚರ್ಸ್ ಇರ್ತವೆ. ಸೊ ಅಂತ ಹಳೆಯ ಸ್ಟ್ರಕ್ಚರ್ ಅನ್ನ ಉಪಯೋಗ ಮಾಡಿಕೊಂಡು ಅಣಬೆ ಬೆಳೆಸಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿ ಕೃಷಿಗೆ ಪೂರಕವಾಗಿರ್ತಕ್ಕಂತ ಒಂದು ಈ ಆಕ್ಟಿವಿಟಿ ಅಂತಂದ್ರೆ ಈ ಕೃಷಿ ತ್ಯಾಜ್ಯ ವಸ್ತುಗಳನ್ನ ನಾವು ಉಪಯೋಗ ಮಾಡ್ಕೋಬಹುದು. ಸೊ ಇದು ಅಣಬೆ ಅಂದ್ರೆ ಒಂದು ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದ್ರ ಮೇಲ್ಗಡೆ ಈ ಒಂದು ಸೂಕ್ಷ್ಮ ಜೀವಾಣು ಈ ಲಿಗ್ನಿನ್ ಅಂತಕ್ಕಂತ ಒಂದು ಕಟ್ಟಿಗೆಯಲ್ಲಿ ಇರ್ತಕ್ಕಂಥ ಲಿಗ್ನಿನ್ ಅಂಶವನ್ನ ಹೀರ್ಕೊಂಡು ನಮ್ಗೆ ಅಣಬೆಯನ್ನ ಕೊಡ್ತಕ್ಕಂತ ಒಂದು ಇದು ಸಿಸ್ಟಮ್ ಇದು. ಸೊ ಎಲ್ಲ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಲ್ಲಿ ಈ ಲಿಗ್ನಿನ್ ಅನ್ನುವಂತ ಒಂದು ಅಂಶ ಇರೋದ್ರಿಂದ ಎಲ್ಲ ತರದ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಅಥವಾ ವೇಸ್ಟ್ ಮೆಟೀರಿಯಲ್ ಅನ್ನ ನಾವು ಈ ಒಂದು ಅಣಬೆ ಬೇಸಾಯ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಸೊ ಭತ್ತದ ಹುಲ್ಲು ಇರ್ಬೋದು, ಗೋಧಿ ಹುಲ್ಲು ಇರ್ಬೋದು, ಅಥವಾ ರಾಗಿ ಹುಲ್ಲು ಇರ್ಬೋದು, ಈವನ್ ಕಾಫಿ ಪೌಡರ್, ಈ ತರದ್ದು ಬೇರೆ ಬೇರೆ ಒಂದು ವಸ್ತುಗಳನ್ನ ನಾವು ಉಪಯೋಗ ಮಾಡಿಕೊಂಡು ಇದೊಂದು. ಮತ್ತೆ ಇನ್ನೊಂದು ಏನಂದ್ರೆ ಇನ್ಕಮ್ ಜನರೇಷನ್ ಆಕ್ಟಿವಿಟೀಸ್ ಗ್ರಾಮೀಣ ಪ್ರದೇಶದಲ್ಲಿ. ಈಗ ನಾನು ಕಳೆದ ಒಂದು 2-3 ತಿಂಗಳಿಂದ ನೋಡಿದ್ಮೇಲೆ ತುಂಬಾ ಜನ ಈಗ ಬೆಂಗಳೂರಿನಿಂದ ಅಥವಾ ಬೇರೆ ಬೇರೆ ಪ್ರದೇಶಗಳಿಂದ ಈ ತಮ್ಮ ಒಂದು ಸ್ವಂತ ಊರುಗಳಿಗೆ ಬಂದು ಈ ಒಂದು ಏನಾದ್ರೂ ಈ ತರದ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ತುಂಬಾ ಜನ ಒಂದು ಉತ್ಸುಕತೆಯನ್ನ ತೋರಿಸ್ತಾ ಇದ್ದಾರೆ. ಸೊ ಆ ಒಂದು ಪರಿಣಾಮವಾಗಿ ನಮಗೆ ಈವನ್ ಈ ಅಣಬೆ ಬೀಜಗಳನ್ನ ಕೊಡ್ಲಿಕ್ಕೆ ಕೂಡ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ರೈತರು ಬೀಜದ ಒಂದು ಡಿಮ್ಯಾಂಡ್ ಬಂದಿರೋದ್ರಿಂದ ಸೊ ಇದು ಯಾಕಂದ್ರೆ ನಮ್ಗೆ ಸಾಕಷ್ಟು ಅವಕಾಶ ಇದೆ. ತುಂಬಾ ಜನ ಕೇಳ್ತಾ ಇದ್ದಾರೆ, ಸರ್ ಇದು ಮಾರ್ಕೆಟ್ ಇದು ಏನಿದೆ ಅಂತ. ನಮ್ಗೆ ಪ್ರಾಡಕ್ಟೇ ಇಲ್ಲ, ಮಾರ್ಕೆಟ್ ಪ್ರಶ್ನೆನೆ ಬರಂಗಿಲ್ಲ. ಸೊ ಸಾಕಷ್ಟು ಇಲ್ಲಿ ನಮ್ಗೆ 300 rupees ಕೊಟ್ಟರು ಕೂಡ ಈ ನಮ್ಮ ಒಂದು ಸಣ್ಣ ಪ್ರದೇಶ ಏನು ಗೋಣಿಕೊಪ್ಪ ಅಂತ ಪ್ರದೇಶದಲ್ಲಿ ಕೂಡ ನಮ್ಗೆ ಡೈಲಿ ಒಂದು 500 kg ಅಷ್ಟು ಹೋಗುವಷ್ಟು ಒಂದು ಮಾರ್ಕೆಟ್ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಇದೆ. ಸೊ ಮಾರ್ಕೆಟ್ ನಮ್ಗೆ ಯಾವಾಗ ಸಿಗೋದಿಲ್ಲ ಅಂತಂದ್ರೆ ನಾವು ನೀಟಾಗಿ ಪ್ಯಾಕ್ ಮಾಡ್ಲಿಲ್ಲ, ಮತ್ತೆ ನಾವು ಪ್ರಾಡಕ್ಟ್ ಅನ್ನ ನಾವು ಏನಂತಾರೆ ಬ್ರ್ಯಾಂಡಿಂಗ್ ಮಾಡ್ಲಿಲ್ಲ, ಮತ್ತೆ ನಾವು ಚೆನ್ನಾಗಿ ಅದು ಕಸ್ಟಮರ್ಸ್ಗೆ ಸ್ಯಾಟಿಸ್ಫೈ ಆಗಂಗೆ ನಾವು ಡಿಸ್ಪ್ಲೇ ಮಾಡ್ಲಿಲ್ಲ ಅಂತಂದ್ರೆ ಸೊ ಮಾರ್ಕೆಟ್ ಸಮಸ್ಯೆ ಆಗುತ್ತೆ. ಬಿಟ್ರೆ ಬೇರೆ ಯಾವ್ದು ಸಮಸ್ಯೆ ಇಲ್ಲ ಅಂತ ನಾನು ಹೇಳ್ಬೋದು. ಮತ್ತೆ ನಮ್ಗೆ ಮುಖ್ಯವಾಗಿ ಪ್ರಶ್ನೆ ಬರೋದು ಯಾವ ಅಣಬೆ ಬೆಳೆಸಬಹುದು ಅಂತ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ ಎಲ್ಲ ರೈತರಿಗೆ. ಇಂಪಾರ್ಟೆಂಟ್ ಅಂತಂದ್ರೆ ವಾತಾವರಣದ ಒಂದು ಲಭ್ಯತೆ ನೋಡ್ಬೇಕಾಗುತ್ತೆ. ವಾತಾವರಣದ ಲಭ್ಯತೆ ಅಂತಂದ್ರೆ ಈಗ ನಾವು ಮಂಗಳೂರಲ್ಲಿ ಒಂದು ಟೈಪ್ ಮಶ್ರೂಮ್ ಬೆಳಿಬಹುದು, ಮತ್ತೆ ಅದೇ ರೀತಿಯಾಗಿ ಈ ಕೊಡಗು ಜಿಲ್ಲೆಯಲ್ಲಿ ಕೂಡ ಬೇರೆ ತರದ ಮಶ್ರೂಮ್ ಅನ್ನ ಬೆಳಿಲಿಕ್ಕೆ ಒಂದು ಅನುಕೂಲತೆ ಇರುತ್ತೆ. ಸೊ ಅದು ನೋಡ್ಕೊಂಡು ನಾವು ಬೆಳಿಬೇಕಾಗುತ್ತೆ. ಬಟ್ ಮೊದಲು ಯಾರು ಬೆಳೀತಾ ಇದ್ದಾರೆ ಅವ್ರಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಆಯಿಸ್ಟರ್ ಅಣಬೆಯನ್ನ ಬೆಳೀಲಿ ಅಂತ ಅನ್ನೋದು ಒಂದು ನಾವು ಹೇಳ್ತೀವಿ. ಮತ್ತೆ ಅದೇ ರೀತಿಯಾಗಿ ತಾಂತ್ರಿಕತೆ ಲಭ್ಯತೆ ಅಂದ್ರೆ ನಿಮ್ಗೆ ಬೇಕಾದಂತ ಒಂದು ಇನ್ಫಾರ್ಮೇಶನ್ ನಿಮ್ ಸುತ್ತಲೂ ಇರ್ತಕ್ಕಂಥ ಯಾವುದೇ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಇರ್ಬೋದು. ಸೊ ಅಲ್ಲಿ ನಿಮ್ಗೆ ಬೇಕಾದಂತ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ತಗೊಂಡು ಈ ಒಂದು ಅಣಬೆಯನ್ನ ಬೆಳಿಬೇಕಾಗುತ್ತೆ. ಬಟ್ ಇನ್ನೂ ಒಂದು ಇದ್ರ ಮುಖ್ಯವಾಗಿ ಏನಂತಂದ್ರೆ ತಾಂತ್ರಿಕತೆ ಲಭ್ಯತೆ ಅಂತಂದ್ರೆ ನಮಗೆ ಬೇಕಾದಂತ ಬೀಜಗಳು ಕೂಡ ಬಹಳ ಇಂಪಾರ್ಟೆಂಟ್. ಈಗ ಬೆಂಗಳೂರಲ್ಲಿ ನಮ್ಮ ಮುಖ್ಯ ಸಂಸ್ಥೆಯಾದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏನು ಹೆಸರುಘಟ್ಟದಲ್ಲಿದೆ. ಸೊ ಅಲ್ಲಿ ಒಂದು ದೊಡ್ಡ ಲ್ಯಾಬೊರೇಟರಿ ಇದೆ. ಅಲ್ಲಿ
ನಿಮ್ಗೆ ಬೇಕಾದಷ್ಟು ಬೀಜಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆ ಮುಖಾಂತರನು ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಮೇ ಬಿ ಮೈಸೂರಿನಲ್ಲಿ ಅದ್ರದ್ದು ಲ್ಯಾಬೊರೇಟರಿ ಇದೆ, ಶಿವಮೊಗ್ಗದಲ್ಲಿ ಇದೆ. ಸೊ ಈ ತರ ಕೆಲವೊಂದು ಪ್ರದೇಶಗಳಲ್ಲಿ ಅವರ ಒಂದು ಲ್ಯಾಬೊರೇಟರಿ ಇದೆ, ಅಲ್ಲಿ ಕೂಡ ನಿಮ್ಗೆ ಈ ಬೀಜಗಳು ಸಿಗುತ್ತೆ. ಮತ್ತೆ ಕೆಲವೊಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಈ ಒಂದು ಮಶ್ರೂಮ್ ಬೀಜಗಳ ಸಿಗುತ್ತೆ. ಯಾಕಂದ್ರೆ ಬೀಜಗಳು ಸಿಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕಾಗಿಲ್ಲ. ಸೊ ಇಂಪಾರ್ಟೆಂಟ್ ಬ್ಯಾರಿಯರ್ ಈ ಏನು ಅಣಬೆ ಬೆಳೆಯಲಿಕ್ಕೆ ಅಂತಂದ್ರೆ ಈ ಬೀಜಗಳ ಒಂದು ಕೊರತೆ ಅಂತ ನಾವು ಹೇಳ್ತೀವಿ. ಈವನ್ ಈ ಬೀಜಗಳು ಕೂಡ ರೈತರು ಸ್ವಂತವಾಗಿ ತಾವು ಕೂಡ ಪ್ರಿಪೇರ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ಸೊ ಅದಕ್ಕೆ ಬೇಕಾದಂತ ಒಂದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನೀವು ತುಂಬಾ ಜನ ಒಂದು 10-12 ಜನ ಆದ್ರೆ ಕೂಡ ಸೊ ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ತರಬೇತಿಯನ್ನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ಬೋದು. ನಿಮ್ಗೆ ಬೇಕಾದ ಮದರ್ ಸ್ಪಾನ್ ಅಥವಾ ಮದರ್ ಬೀಜವನ್ನ ನೀವು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ತಗೊಂಡು ಸೊ ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಳಕ್ಕೆ ಒಂದು ಅವಕಾಶ ಇದೆ. ಸೊ ಅದನ್ನು ಕೂಡ ನಾವು ರೈತರು ಯಾರಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋರಿದ್ರೆ ಸೊ ಅದು ಬೀಜಗಳ ಬಗ್ಗೆ ಮಾಹಿತಿನೂ ಕೂಡ ಅಂದ್ರೆ ಬೀಜ ಪ್ರಿಪೇರ್ ಮಾಡೋದಂದ್ರೆ ಉತ್ಪಾದನೆ ಮಾಡ್ತಕ್ಕಂಥ ಮಾಹಿತಿಯನ್ನು ಕೂಡ ಒಂದು ಈ ತರ ತರಬೇತಿ ಕಾರ್ಯಕ್ರಮ ಮುಖಾಂತರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದು ನಂತರ ಮಾರ್ಕೆಟ್ ಅಂತ ನಾನು ಆಗ್ಲೇ ಹೇಳಿದೆ. ಸೊ ಮಾರ್ಕೆಟ್ ಇದಕ್ಕೆ ನಿಮಗೆ ಫಿಕ್ಸ್ಡ್ ಮಾರ್ಕೆಟ್ ಅಂತ ಏನಿಲ್ಲ. ಕೆಲವೊಂದ್ ಕಡೆ ನೀವು ಕೆಲವೊಂದು ಹೋಟೆಲ್ಸ್ ಅಥವಾ ಕೆಲವೊಂದು ರಿಟೇಲ್ ಶಾಪ್ದೊಳಗೆ ನೀವು ಅವ್ರ ಜೊತೆ ಮಾತಾಡ್ಕೊಂಡು ನೀವು ಮಾರ್ಕೆಟ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಈಗ ಸಾಕಷ್ಟು ವಾಟ್ಸಪ್ ಗ್ರೂಪ್ ಇದೆ. ಈವನ್ ನಮ್ಮ KVKಯಲ್ಲಿ ನಮ್ಮಲ್ಲಿ ಯಾರು ತರಬೇತಿ ಕಾರ್ಯಕ್ರಮ ಮಾಡಿದ್ದಾರೆ ಸೊ ಅವರಿಗೆ ನಮ್ಮ KVK ಮುಖಾಂತರನೇ ಕೂಡ ನಾವು ಸೇಲ್ ಮಾಡ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ವಾಟ್ಸಪ್ ಬೇರೆ ಬೇರೆ ಗ್ರೂಪ್ ಇದೆ, ಒಂದು 3-4. ಜಸ್ಟ್ ನಾವು ಅಣಬೆ ಇದೆ ಅಂತ ನಾವು ಒಂದು ಮೆಸೇಜ್ ಹಾಕಿದ್ರೆ ಒಂದು ವಿತಿನ್ ½ an hour ಅಥವಾ 1 hour ನಮ್ಮಲ್ಲಿ ಇರ್ತಕ್ಕಂಥ ಅಣಬೆ ಎಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಅಂತ ಒಂದು ಬೇಡಿಕೆ ಇರ್ತಕ್ಕಂಥ ಒಂದು ಈ ಗುಣಮಟ್ಟದ ಆಹಾರ ಅಂತ ನಾನು ಹೇಳ್ಬೋದು. ನಾನಿದು ಚಿಪ್ಪು ಅಣಬೆ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ. ಇದ್ರ ಬಗ್ಗೆ ನಿಮ್ಗೆ ವಿಸ್ತಾರವಾಗಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ನಾನು. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಸೊ ಇದಕ್ಕೆ 25 ಡಿಗ್ರಿ ನಮಗೆ ರೂಮ್ ಟೆಂಪರೇಚರ್ ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ಒಂದು ಪ್ರದೇಶಗಳಲ್ಲಿ 25 ಡಿಗ್ರಿ ಇರುತ್ತೆ. ಕೆಲವೊಂದು ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಸೊ ಅದು ವಾತಾವರಣದಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಅಥವಾ ಹ್ಯೂಮಿಡಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನೀವು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬಹುದು. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ್ರೆ ಸುತ್ತಲೂ ಕೂಡ ನೀವು ಏನಾದ್ರು ಗನಿ ಬ್ಯಾಗ್ಸ್ ನನ್ನ ತೊಯಿಸಿ ಹಾಕುವಂತದ್ದಾಗ್ಲಿ ಸೊ ಆ ತರದ್ದು ಮಾಡ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ನಾನು ಹೇಳಿದ್ನಲ್ಲ. ಸೊ ಇದು ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಈ ವಾತಾವರಣದಲ್ಲಿ ನೀರಿನ ಅಂಶ ಬಹಳ ಇಂಪಾರ್ಟೆಂಟ್. ಇದು ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅಷ್ಟು ನಮ್ಗೆ ಇಳುವರಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಅದು ಸಾಮಾನ್ಯವಾಗಿ ಈ ಮುಂಗಾರು ಸಮಯದಲ್ಲಿ ಸ್ವಲ್ಪ ಆಲ್ಮೋಸ್ಟ್ 90-80% ಇರುತ್ತೆ. ಸೊ ಅವಾಗ ನಿಮ್ಗೆ ಮಶ್ರೂಮ್ ಈ ಅಣಬೆದು ನಿಮ್ಗೆ ಇಳುವರಿ ಸಿಗುತ್ತಲ್ಲ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ನೀವು ಬೇಸಿಗೆಯಲ್ಲಿ ತಗೊಂಡ್ರೆ ನಿಮ್ಗೆ ಆ ಇಳುವರಿ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಈ ವಾತಾವರಣದಲ್ಲಿ ಆಕ್ಸಿಜನ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತ ನಾವೇನ್ ಹೇಳ್ತೀವಿ ಅದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಬೆಳಕು ಕೂಡ ಬಹಳ ಇಂಪಾರ್ಟೆಂಟ್. ಇದನ್ನ ನಾವು ನಮ್ಮಲ್ಲಿ ಇರ್ತಕ್ಕಂಥ ಸ್ಟ್ರಕ್ಚರ್ಸ್ ಕಿಟಕಿ ಅಥವಾ ಏನಾದ್ರು ಇದೆ ಅದೆಲ್ಲ ಕ್ಲೋಸ್ ಮತ್ತೆ ಓಪನ್ ಮಾಡೋದ್ರ ಮುಖಾಂತರ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಬೋದು. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೆಚ್ಚು ಇದು ಮಾಡಕ್ ವೇರಿಯೇಷನ್ ಮಾಡಕ್ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಾನು ಸ್ವಲ್ಪ ಈ ಮಶ್ರೂಮ್ ಪ್ರೊಡಕ್ಷನ್ ಅಥವಾ ಮಶ್ರೂಮ್ ಅಂದ್ರೆ ಏನಂತ ನಾನು ಆಗ್ಲೇ ಹೇಳಿದೆ. ನಾನು ಮಶ್ರೂಮ್ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಇದೇನು ಸಬ್ಸ್ಟೇಟ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಅದಕ್ಕೆ ಬೇಕಾದಂತ ಆಹಾರ, ಸೂಕ್ಷ್ಮ ಜೀವಾಣಿಗೆ ಬೇಕಾದಂತ ಆಹಾರ ಸೆಲ್ಯುಲೋಸು, ಹೆಮಿಸೆಲ್ಯುಲೋಸು, ಲಿಗ್ನಿನ್ ಅಂತ ನಾನು ಆಗ್ಲೇ ಏನ್ ಹೇಳಿದ್ನಲ್ಲ. ಸೊ ಅದು ಇಂಪಾರ್ಟೆಂಟ್. ಸೊ ನಂತರ ನಾನು ಆಗ್ಲೇ ಹೇಳ್ದೆ ಇದು ಸೂಕ್ಷ್ಮ ಜೀವಾಣು ಅಂತ ನಾನು ಹೇಳ್ತಾ ಇದ್ದೆ. ಈ ಸೂಕ್ಷ್ಮ ಜೀವಾಣು ಅಂದ್ಮೇಲೆ ಮತ್ತೆ ಈಗ ನಮ್ಮ ಮಶ್ರೂಮ್ ಬರುತ್ತೆ ಅದು ಏನಂತ ನಾವು ಕೇಳ್ಬೋದು. ಈ ಒಂದು ಫಂಗಸ್ ನಲ್ಲಿ ಒಂದು ಸೈಕಲ್ ಇದೆ. ಇದು ಆಕ್ಚುಲಿ ಏನಾಗುತ್ತೆ
ಈ ಗ್ರೋನ್ ಯಂಗ್ ಇದೇನು ಮಶ್ರೂಮ್ ಇದು ನಿಮ್ಗೆ ಇಲ್ಲೇನ್ ಕಾಣಿಸ್ತಾ ಇದೆ, ಸೊ ಇದ್ರ ಮುಖಾಂತರ ಸ್ಮಾಲ್ ಸ್ಪೋರ್ಸ್ ಬರುತ್ತೆ. ಈ ಕೆಳಗಡೆ ಸೀಡ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಈ ಸ್ಪೋರ್ಸ್ ನಮಗೆ ಸೂಕ್ಷ್ಮ ಜೀವಾಣು ನಮಗೆ ಕಣ್ಣಿಗೆ ಕಾಣಂಗಿಲ್ಲ. ಸೊ ಅದು ಬಂದ್ಮೇಲೆ ಈ ತರದ್ದು ಸ್ಟ್ರಕ್ಚರ್ಸ್ ನಮಗೆ ಈ ಎಳೆ ದಾರ ಸ್ಮಾಲ್ ಏನು ಎಳೆ ಬರುತ್ತಲ್ಲ ಆ ತರ ಇದು ಹೈಪೆ ಅಂತ ನಾವು ಇಂಗ್ಲಿಷ್ ಒಳಗೆ ಹೇಳ್ತೀವಿ. ಅಥವಾ ನೆಕ್ಸ್ಟ್ ಅದೇನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ಅದು ಮೈಸಿಲಿಯಾ ಅಂತ ಹೇಳ್ತೀವಿ. ಸೊ ಇದು ಆಗುತ್ತೆ. ಆಮೇಲೆ ಅದು ಫ್ರೂಟಿಂಗ್ ಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಮಶ್ರೂಮ್ ಅನ್ನ ನಾವೇನ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅದು ಏನಂತಂದ್ರೆ ಅದು ಆ ಒಂದು ಸೂಕ್ಷ್ಮ ಜೀವಾಣುದ ಫ್ರೂಟಿಂಗ್ ಬಾಡೀಸ್. ಸೊ ಅದು ಫ್ರೂಟಿಂಗ್ ಬಾಡೀಸ್ ಆದ್ಮೇಲೆ ಅದು ಈ ತರ ಮೊಳಕೆ ಆಗಿ ಈ ತರದ ಮಶ್ರೂಮ್ ಆಗುತ್ತೆ. ಇದು ನಾವು ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು. ಸೊ ಇದು ಕಂಟಿನ್ಯೂಸ್ ಆಗಿ ಲೈಫ್ ಸೈಕಲ್ ಇದು ಕಂಪ್ಲೀಟ್ ಆಗಿ ಇರ್ತಕ್ಕಂಥದ್ದು. ಸೊ ಇದರಲ್ಲಿ 2 ಫೇಸ್ ಅಂತ ನಾನು ಹೇಳ್ಬೋದು. ಚಿಪ್ಪಣಬೆ ಅಥವಾ ಏನ್ ಆಯಿಸ್ಟರ್ ಮಶ್ರೂಮ್ ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ 2 ಫೇಸ್ ಅಂತ ನಾವು ಡಿವೈಡ್ ಮಾಡ್ಕೊಂಡ್ರೆ ಒಂದು ಡಾರ್ಕ್ ಫೇಸ್ ಅಂತ ಹೇಳ್ಬೋದು, ಇನ್ನೊಂದು ಲೈಟ್ ಫೇಸ್ ಅಂತ ಹೇಳ್ಬೋದು. ಸೊ ಡಾರ್ಕ್ ಫೇಸ್ ದೊಳಗೆ ಅದಕ್ಕೆ ಈ ಮೈಸಿಲಿಯಾ ಬೆಳೆಯುತ್ತೆ. ಆ ಸೂಕ್ಷ್ಮ ಜೀವಾಣುದು ಫಂಗಲ್ ಮೈಸಿಲಿಯಾ ಗ್ರೋತ್ ಆಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಅಲ್ಲಿ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬೇಕಾಗಿಲ್ಲ, ಒಂದ್ ಸ್ವಲ್ಪ ಮೈಲ್ಡ್ ಆಗಿರ್ತಕ್ಕಂಥ ಒಂದು ಬೆಳಕು ಬೇಕಾಗುತ್ತೆ. ಮತ್ತೆ ಗಾಳಿಯ ಬೆಳಕು ಕೂಡ ನಮ್ಗೆ ಅಷ್ಟೇನು ಅವಶ್ಯಕತೆ ಇಲ್ಲ. ಸೊ ಯಾವಾಗ ನಿಮ್ಗೆ 20 ದಿವಸದ ಏನು ವೈಟ್ ಕಲರ್ ಬರುತ್ತೆ, ಸೊ ಆವಾಗ ನಂತರ ನಿಮ್ಗೆ ಏನಾಗುತ್ತೆ, ಅದು ಸಣ್ಣ ಮೊಳಕೆ ಬರಕ್ ಸ್ಟಾರ್ಟ್ ಆಗುತ್ತೆ. ಪಿನ್ ಹೆಡ್ ಸ್ಟ್ರಕ್ಚರ್ ಅಂತ ನಾವು ಹೇಳ್ತೀವಿ. ಸೊ ಆ ಸ್ಟ್ರಕ್ಚರ್ ಬಂದ ಮೇಲೆ ನಿಮ್ಗೆ ನಂತರ ಒಂದು 4-5 ದಿವಸ ನಂತರ ನಮ್ಗೆ ಮೊಳಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು 8ರಿಂದ 10 ದಿವಸದಲ್ಲಿ ನಮಗೆ ಬೆಳಕು ಗಾಳಿ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಆಗ್ಲೇ ಮಾತಾಡಿದ್ದೀನಿ. ಸೊ ಇದು ಬೇರೆ ಬೇರೆ ತರದ ಮಶ್ರೂಮ್ಸ್. ಇದು ಗ್ಯಾನೋಡರ್ಮ ಅಂತ ನಾವು ಈ ಅಡಿಕೆಗೆ ಅದು ಬರ್ತಾ ಇರುತ್ತೆ ನೋಡಿರ್ಬೋದು. ಅಡಿಕೆಯಲ್ಲಿ ಒಂದು ಅಣಬೆ ರೋಗ ಅಂತ ಬರ್ತಾ ಇರುತ್ತೆ. ಬಟ್ ಅಡಿಕೆಗೆ ಅದು ರೋಗ ಅದು ಆಕ್ಚುಲಿ. ಯಾಕಂದ್ರೆ ಅದು ಬಂದ್ಮೇಲೆ ನೀವು ಎಲ್ಲ ಇದು ಗಿಡ ಸಾಯ್ತಕ್ಕಂತ ಒಂದು ಚಾನ್ಸಸ್ ಇರುತ್ತೆ. ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು. ಇನ್ನೊಂದು ಮಿಟಾಕೆ ಮಶ್ರೂಮ್ ಅಂತ ಬರುತ್ತೆ, ಶಿಟಾಕೆ ಮಶ್ರೂಮ್ ಅಂತ ಬರುತ್ತೆ. ಇವೆಲ್ಲ ಮೆಡಿಸಿನಲ್ ಮಶ್ರೂಮ್ಸ್. ಮತ್ತೆ ಕೆಲವೊಂದು ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಕೂಡ ಕೆಲವೊಂದು ಮಶ್ರೂಮ್ ಗಳನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ಮಶ್ರೂಮ್ ಅನ್ನ ನಾವು ಬೆಳೆದ ಮೇಲೆ ಬರ್ತಕ್ಕಂತ ಒಂದು ಏನು ಹುಲ್ಲು ಇರುತ್ತೆ, ಅದು ಆಸ್ ಎ ಫಾಡರ್ ಆಗಿ ನಮ್ಮ ಹಸುಗಳಿಗೆ ಕೂಡ ಉಪಯೋಗ ಮಾಡ್ಕೋಬಹುದು. ನಂತರ ಆ ಪ್ಲಾಸ್ಟಿಕ್ ಕವರ್ ಅನ್ನ ನೀವು ತೆಗೆದು ಒಂದ್ ಕಡೆ ಇಟ್ಟು ನಂತರ ಗೊಬ್ಬರವಾಗಿ ಕೂಡ ನೀವು ಉಪಯೋಗ ಮಾಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿರ್ತಕ್ಕಂಥ ಗೊಬ್ಬರ ಕಾಂಪೋಸ್ಟ್ ಕೂಡ ನಮ್ಗೆ ಸಿಗುತ್ತೆ. ನಿಮ್ಗೆ ಕಿಚನ್ ಗಾರ್ಡನ್ ಅಥವಾ ನಿಮ್ಗೆ ಫ್ಲವರ್ ಪಾಟ್ಸ್ಗೆ ಇಲ್ಲ ಸ್ಮಾಲ್ ವೆಜಿಟೇಬಲ್ಸ್ ಬೆಳಿಲಿಕ್ಕೆ ಕೂಡ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಶ್ರೂಮ್ ಅನ್ನ ಬೆಳೆದ್ರೆ ಕೂಡ ಅದನ್ನ ನೀವು ಡ್ರೈ ಮಾಡಿ ಉಪಯೋಗ ಮಾಡ್ಲಿಕ್ಕೆ, ಈವನ್ ಆಸ್ ಎ ಲ್ಯಾಂಡ್ಸ್ಕೇಪಿಂಗ್ ಕೂಡ ಅಸ್ಥೆಟಿಕ್ ವ್ಯಾಲ್ಯೂ ಇರ್ತಕ್ಕಂಥ ಕೆಲವೊಂದು ಮಶ್ರೂಮ್ಸ್ ಇದೆ. ಸೊ ಅಂಥದ್ದು ಆ ತರನು ಕೂಡ ಮಾಡ್ಬೋದು. ಈವನ್ ಡ್ರೈ ಫ್ಲವರ್ಸ್ ಇದು ಮಾಡ್ಕೋಬಹುದು. ಈವನ್ ಈ ಬೊಕೇಸ್ ತರ ಈ ತರ ಜಸ್ಟ್ ಟೇಬಲ್ ಮೇಲೆ ಇಡ್ಲಿಕ್ಕೆ ಈ ತರ ಫ್ಲವರ್ ಪಾಟ್ಸ್ ತರ ಕೂಡ ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇದು ಜಸ್ಟ್ ಬ್ರೀಫ್ ಇನ್ಫಾರ್ಮೇಶನ್ ನಾನು ಹೇಳಿದ್ದು. ಸೊ ಈಗ ನೀವು ಸೈಂಟಿಫಿಕ್ ಆಗಿ ಕಮರ್ಷಿಯಲ್ ಆಗಿ ಮಾಡೋದಾದ್ರೆ ನಿಮ್ಗೆ ಈ ಪಿಕ್ಚರ್ ನಾನು ತೋರಿಸ್ತಾ ಇರೋದು ಇದು ಆಕ್ಚುಲಿ ಏನಂತಂದ್ರೆ ಇದು ಬಟನ್ ಮಶ್ರೂಮ್ ಮಾಡ್ತಕ್ಕಂತ ಒಂದು ಪ್ಲಾನ್ ಇದು. ಬಟ್ ನೀವು ಆಯಿಸ್ಟರ್ ಮಶ್ರೂಮ್ ಮಾಡ್ಬೇಕಂದ್ರೆ ಒಂದು 3ರಿಂದ 4 ರೂಮ್ ನಾವು ಬೇಕಾಗುತ್ತೆ. ಒಂದು ರೂಮ್ ನೀವು ನಿಮ್ಮ ರಾ ಮಟೀರಿಯಲ್ ಸ್ಟೋರ್ ಮಾಡ್ಕೊಳಕ್ಕೆ ಬೇಕು. ಅಂದ್ರೆ ನಿಮ್ ಭತ್ತದ ಹುಲ್ಲು ಆಯ್ತು, ನಿಮ್ಗೆ ಏನೇನು
ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ಟೋರ್ ರೂಮ್ ಬೇಕು, ಇನ್ನೊಂದು ವರ್ಕಿಂಗ್ ರೂಮ್ ಬೇಕಾಗುತ್ತೆ, ಒಂದು ಡಾರ್ಕ್ ರೂಮ್, ಇನ್ನೊಂದು ಲೈಟ್ ರೂಮ್. ಸೊ ಈ ಡಾರ್ಕ್ ರೂಮ್ ಇವನ್ 2 ಇದ್ರೂ ಕೂಡ ಒಳ್ಳೇದು. ಯಾಕಂತಂದ್ರೆ ಇದು ಕಂಟಿನ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಬೇರೆ ಬೇರೆ ಒಂದು ಸೂಕ್ಷ್ಮ ಜೀವಾಣುಗಳ ಒಂದು ಕಾಂಪಿಟೇಷನ್ ಆಗಿ ಸೊ ಈ ಮಶ್ರೂಮ್ ಅನ್ನ ಬೆಳವಣಿಗೆ ತುಂಬಾ ಕಡಿಮೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಒಂದು ಗ್ಯಾಪ್ ಕೊಡ್ತಕ್ಕಂತ ಒಂದು ಇದು ಮಾಡ್ಬೇಕು. ಒಂದು ಸೈಕಲ್ ಆದ್ಮೇಲೆ ಒಂದು 8 to 10 days ಗ್ಯಾಪ್ ಕೊಡ್ಬೇಕಾಗುತ್ತೆ. ಸೊ ಆ ಗ್ಯಾಪ್ ಕೊಟ್ಟ ನಂತರ ನಾವೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಸ್ಟರ್ಲೈಸೇಷನ್ ಅಂತ ಹೇಳ್ತೀವಿ. ಸ್ಟರ್ಲೈಸೇಷನ್ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಬೇರೆ ಬೇರೆ ಕೆಮಿಕಲ್ ಇದೆ, ಫಾರ್ಮಲಿನ್ ಇದೆ, ವಿಸ್ಟಿನ್, ಈ ತರದ್ದು ಫಂಗಿಸೈಡ್ಸ್ ಉಪಯೋಗ ಮಾಡಿಕೊಂಡು ನಾವು ಎಲ್ಲ ರೂಮ್ ಅನ್ನ ಸ್ಟರ್ಲೈಸೇಷನ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾವು ಮತ್ತೆ ಕಂಟಿನ್ಯೂಸ್ ಮಾಡ್ಬೇಕು. ಈಗ ಸಾಮಾನ್ಯವಾಗಿ ಮಶ್ರೂಮ್ ಬೆಳೆಯುವಂತರ ನಾನು ಕಳೆದ ಒಂದು 3-4 ವರ್ಷದಿಂದ ನೋಡಿದ್ದೀನಿ. ಫಸ್ಟ್ ಸೈಕಲ್ ತುಂಬಾ ಚೆನ್ನಾಗಿ ಬರುತ್ತೆ, ಅವ್ರು ತುಂಬಾ ಖುಷಿಯಾಗಿ ಬಿಡ್ತಾರೆ. ಸೊ ನೆಕ್ಸ್ಟ್ ಸೈಕಲ್ ಸ್ವಲ್ಪ ಕಡಿಮೆ ಆಗುತ್ತೆ, ಹಂಗೆ ಸಬ್ಸಿಕ್ವೆಂಟ್ ಸೈಕಲ್ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ಯಾಕಂದ್ರೆ ಇದು ಏನಾಗುತ್ತೆ, ನಾವು ಈ ಮಶ್ರೂಮ್ ಅನ್ನ ಬೆಳೆಸ್ತಕ್ಕಂಥದ್ದು ಒಂದು ಆರ್ಟ್ ಅಂತ ನಾವು ಹೇಳ್ತೀವಿ. ಇದು ಸೂಕ್ಷ್ಮ ಜೀವಾಣು. ಈ ಸೂಕ್ಷ್ಮ ಜೀವಾಣುವನ್ನ ಬೆಳೆಸ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಈ ಸೂಕ್ಷ್ಮವಾಗಿ ಈ ಕೆಲವೊಂದು ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈ ಸೂಕ್ಷ್ಮ ಜೀವಾಣುಗಳಿಗೆ ಬೇರೆ ಬೇರೆ ಸೂಕ್ಷ್ಮ ಜೀವಾಣುಗಳಿಂದ ಒಂದು ಕಾಂಪಿಟೇಷನ್ ಇರುತ್ತೆ. ಈಗ ನೀವು ಟ್ರೈಕೋಡರ್ಮ ಅಂತ ನಾವು ಕೃಷಿಯಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡ್ತಾ ಇರ್ತೀವಿ. ಅದು ಯಾಕೆ ಉಪಯೋಗ ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ರೋಗಗಳನ್ನ ಬರದೇ ಇರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಆ ಟ್ರೈಕೋಡರ್ಮ ಇದಕ್ಕೆ ಒಂದು ರೋಗವನ್ನ ಬರ್ತಕ್ಕಂತ ಒಂದು ಕೆಲಸ ಮಾಡುತ್ತೆ. ಸೊ ಈ ತರದ ಸೂಕ್ಷ್ಮ ಜೀವಾಣುಗಳು ನಮಗೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದಕ್ಕೆ ಇದು ಮಶ್ರೂಮ್ ಕಲ್ಟಿವೇಶನ್ ಅಂತಂದ್ರೆ ಏನು, ಬಹಳ ಕ್ಲೀನ್ ಆಗಿ ಇರ್ತಕ್ಕಂಥದ್ದು ಮಾಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಮನೆಯಲ್ಲೆಲ್ಲ ನೋಡಿರ್ಬೋದು, ಈ ಪಿಕಲ್ಸ್ ಅದು ಹಾಕಿರ್ತಾರೆ. ನೀವು ಆ ಪಿಕಲ್ಸ್ ಇದ್ರೊಳಗೆ ನೀವು ಜಸ್ಟ್ ಬೈ ವಿತೌಟ್ ಇದು ನೀವು ಕ್ಲೀನ್ ಇರ್ಲಾರ, ಹೈಜೀನ್ ಆಗಿರ್ಲಾರ್ದಂಗೆ ನೀವು ಜಸ್ಟ್ ಅದರಲ್ಲಿ ನೀವು ಏನಾದ್ರು ಇನ್ಫೆಕ್ಷನ್ ಆದ್ರೆ ಮೇಲ್ಗಡೆ ಬೂಸ್ಟ್ ಅಂತ ಬರುತ್ತೆ. ಸೊ ನಾವೇನ್ ಬೂಸ್ಟ್ ಏನ್ ಹಾಕಿರಂಗಿಲ್ಲ. ಸೊ ಅದು ಬೈ ಏರ್ ಎಂಟ್ರಿ ಆಗಿರುತ್ತೆ, ಬಟ್ ನಾವು ಹ್ಯಾಂಡಲ್ ಮಾಡಿರ್ತಕ್ಕಂಥ ಒಂದು ರೀತಿ ಚೆನ್ನಾಗಿರಂಗಿಲ್ಲ. ಸೊ ಆ ಒಂದು ಇದರಲ್ಲಿ ಏನಾಗುತ್ತೆ, ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಇದನ್ನು ಕೂಡ ಸೂಕ್ಷ್ಮ ಜೀವಾಣು ಆಗಿರೋದ್ರಿಂದ ನಾವು ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ರೆ ನಮ್ಗೆ ಅಣಬೆ ಬರುತ್ತೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇಂಪಾರ್ಟೆಂಟ್ ಇದರಲ್ಲಿ ಅಂತಂದ್ರೆ ಬೀಜಗಳದ ಒಂದು ಇಂಪಾರ್ಟೆಂಟ್. ನಾವು ಬೀಜ ಅಂತಂದ್ರೆ ಅಗೇನ್ ಇದು ಸೂಕ್ಷ್ಮ ಜೀವಾಣುಗಳ ಒಂದು ಇದು ನಾವು ಬೀಜಗಳಂತ ಹೇಳ್ತೀವಿ. ಒಂದು ಸೆಕೆಂಡ್. ಬೀಜಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಇದು ಏನ್ ಮಾಡ್ತೇವೆ ಅಂತಂದ್ರೆ, ನಾವು ಬೇರೆ ಬೇರೆ ಜೋಳ ಅಥವಾ ಭತ್ತದ ಕಾಳಿನ ಮೇಲ್ಗಡೆ ಇದರ ಒಂದು ಸೂಕ್ಷ್ಮ ಜೀವಾಣುಗಳ ಒಂದು ಲೇಪನ ಅಂತಂದ್ರೆ ಕಲ್ಚರ್ ಅನ್ನ ಹಾಕಿರ್ತಕ್ಕಂಥ ಬೀಜಗಳನ್ನ ನಿಮ್ಗೆ ಪ್ಲಾಸ್ಟಿಕ್ ಕವರ್ ಅಥವಾ ಬಾಟಲ್ ನಲ್ಲಿ ಹಾಕಿಕೊಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಈ ಒಂದು ಬೀಜ ಉತ್ಪಾದನೆಯಲ್ಲಿ ಮಾಡ್ತಾ ಇದ್ದೀವಿ. ಕೆಲವೊಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಬೀಜಗಳ ಉತ್ಪಾದನೆ ಮಾಡ್ತಾ ಇದೀವಿ. ಮತ್ತೆ ಈಗ ನಾವು ಆಯಿಸ್ಟರ್ ಮಶ್ರೂಮ್ ಬೇಕಂದ್ರೆ ಆಯಿಸ್ಟರ್ ಮಶ್ರೂಮ್ ಬೀಜನೇ ಬೇರೆ ಇರುತ್ತೆ, ಮತ್ತೆ ಮಿಲ್ಕಿ ಮಶ್ರೂಮ್ ಬೀಜನೇ ಬೇರೆ ಇರುತ್ತೆ. ನಮ್ಗೆ ಯಾವ ಬೀಜ ಬೇಕೋ ಅದನ್ನ ನಾವು ಉಪಯೋಗ ಮಾಡಿಕೊಂಡು ಆ ಮಶ್ರೂಮ್ ಅನ್ನ ಬೆಳೆಸ್ಬೇಕು. ನಾನು ಆಗ್ಲೇ ಹೇಳ್ದಂಗೆ ಸೊ ಈ ಬೀಜಗಳನ್ನ ಮಾಡುವಂಥದ್ದು ಸ್ವಲ್ಪ ಲ್ಯಾಬೊರೇಟರಿ ನಮ್ಗೆ ಬೇಕಾಗುತ್ತೆ. ಕೆಲವೊಂದು ಇಕ್ವಿಪ್ಮೆಂಟ್ಸ್, ಸ್ಟರ್ಲೈಸೇಷನ್ ಇಕ್ವಿಪ್ಮೆಂಟ್ಸ್ ಇದೆ, ಅದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ. ಬಟ್ ನೀವು ಮದರ್ ಸ್ಪಾನ್ ನಿಮಗೆ ಸಿಕ್ಕರೆ ನೀವು ಆ ಒಂದು ಬಾಟಲ್ ಮದರ್ ಕಲ್ಚರ್ ತಗೊಂಡು ನೀವು ಒಂದು 20 ರಿಂದ 30 kg ಬೀಜಗಳನ್ನ ಉತ್ಪಾದನೆ ಮಾಡಬಹುದು. ಬಟ್ ಈ ಒಂದು ತರಬೇತಿಯಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚಿನ ಒಂದು ಒತ್ತು ಕೊಡೋದಿಲ್ಲ. ಯಾಕಂದ್ರೆ
ಏನಾಗುತ್ತೆ ಸುಮ್ಮನೆ ನಿಮ್ಗೆ ಅದು ಇದು ಎರಡು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಇದು ಇಷ್ಟೇ ನೀವು ಸ್ವಲ್ಪ ತಿಳ್ಕೊಂಡಿರಿ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮತ್ತೆ ನೀವು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು 10-15 ಜನ ಆದ್ರೆ ಬೇಕಾದ್ರೆ ಇನ್ನೂ ಒಂದ್ ದಿವಸ ಈ ತರಬೇತಿ ಕಾರ್ಯಕ್ರಮವನ್ನ ಈ ಒಂದು ಬೀಜವನ್ನ ಮಾಡ್ಲಿಕ್ಕೆ ಕೂಡ ಒಂದು ನಾವು ಮಾಡ್ಬೋದು. ಸೊ ಇದು ಜಸ್ಟ್ ಒಂದು ಜಿಸ್ಟದೊಳಗೆ ಹೇಳ್ತಾ ಇದೀನಿ. ನಾವು ಜೋಳದ ಮೇಲ್ಗಡೆ ಇದು ಮಾಡ್ತಾ ಇದೀವಿ. ಈಗ ಬಿಳಿ ಜೋಳ ಅಂತ ಬರುತ್ತಲ್ಲ ಆ ಜೋಳದಲ್ಲಿ ನಾವು ಮಾಡ್ತಾ ಇದೀವಿ. ಬೇರೆ ಬೇರೆ ರಾಗಿನೂ ಮಾಡ್ಬೋದು, ಭತ್ತನೂ ಮಾಡ್ಬೋದು, ಬೇರೆ ಬೇರೆ ಬೀಜನ ತಗೊಂಡು ಮಾಡ್ಬೋದು. ಸೊ ಮೊದಲು ಬೇಯಿಸ್ತೀವಿ ನಾವು, ನಂತರ ಈ ಸುಣ್ಣ ಮತ್ತೆ ಜಿಪ್ಸಮ್ ಅಂತ ಬರುತ್ತೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀವಿ. ಆಮೇಲೆ ಸ್ಟರ್ಲೈಸೇಷನ್ ಅಂತ ಹೇಳ್ತೀವಿ. ಅದು ಸ್ಟರ್ಲೈಸೇಷನ್ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮ ಜೀವಾಣುಗಳನ್ನ ಸ್ಟರ್ಲೈಸ್ ಮಾಡಿಕೊಂಡು ನಂತರ ಈ ತರದ್ದು ಕಲ್ಚರ್ ನಾವು ಟಿಶ್ಯೂ ಕಲ್ಚರ್ ಮುಖಾಂತರ ಈ ಮೀಡಿಯಾ ಮೇಲ್ಗಡೆ ಇದು ನಾವು ಬೆಳೆಸ್ತೀವಿ. ನಾವು ಇದೇನು ವೈಟ್ ನಿಮ್ಗೆ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ನಾವು ಟಿಶ್ಯೂ ಕಲ್ಚರ್ ಮುಖಾಂತರ ನಾವು ಈ ಮೀಡಿಯಾದಲ್ಲಿ ಬೆಳೆಸಿದೀವಿ. ಸೊ ಇದನ್ನ ತಗೊಂಡು ನಾವು ನಾವೇನ್ ಬಾಯ್ಲ್ ಮಾಡಿ ಅದ್ರ ಮೇಲ್ಗಡೆ ನಾವೇನ್ ಸುಣ್ಣ ಹಾಕಿದೀವಿ ಸೊ ಅದರಲ್ಲಿ ನಾವು ಕಲ್ಚರ್ ಅನ್ನ ಹಾಕ್ತೀವಿ. ಸೊ ಈ ತರ ಒಂದು 15 ದಿವಸ ಇನ್ಕ್ಯುಬೇಷನ್ ಇಡ್ಬೇಕಾಗುತ್ತೆ. ಸೊ ನಂತರ ನಮ್ಗೆ ಏನಾಗುತ್ತೆ ಬೀಜ ನಮ್ಗೆ ಬೇಕಾದಂತ ಬೀಜ ರೆಡಿ ಆಗುತ್ತೆ. ಸೊ ಇದು ನಿಮ್ಗೆ 1/4 kg 1/2 kg ಅಥವಾ ಇವನ್ ಮೊದಲೆಲ್ಲ ಬಾಟಲ್ದಾಗ ಕೊಡ್ತಿದ್ರು. ಈಗ ನಾವು ಈ PP ಕವರ್ಸ್ ದಲ್ಲಿ ನಾವು ರೈತರಿಗೆ ಕೊಡ್ತೀವಿ. ಸೊ ಅದು ನಾನು ಜಸ್ಟ್ ಆಗಿ ಹೇಳಿದೆ ನಾನು ನಿಮ್ಗೆ ಬೀಜವನ್ನ ಮಾಡ್ತಕ್ಕಂಥದ್ದು. ಸೊ ಇದು ಒಂದು ಚಾರ್ಟ್ ನಾನು ನಿಮ್ಗೆ ತೋರಿಸ್ತಕ್ಕಂಥದ್ದು. ಇದು ಆಯಿಸ್ಟರ್ ಅಣಬೆಯನ್ನ ಮಾಡ್ತಕ್ಕಂಥ ಸ್ಟೆಪ್ಸ್. ಸೊ ಫಸ್ಟ್ ನಾವೇನ್ ಮಾಡ್ತೀವಿ 2-3 ಇಂಚನ್ನ ಭತ್ತದ ಹುಲ್ಲು ನಾವು ಕಟ್ ಮಾಡ್ಕೊಂತೀವಿ. ಮತ್ತೆ ಇವನ್ ಫುಲ್ ಇದನ್ನು ಕೂಡ ನಾವು ಉಪಯೋಗ ಮಾಡ್ಕೊಳ್ಬಹುದು. ಬಟ್ ನಮ್ಗೆ ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ 2-3 ಇಂಚನ್ನ ನಾವು ಚಿಕ್ಕದಾಗಿ ಭತ್ತದ ಹುಲ್ಲನ್ನ ಕಟ್ ಮಾಡ್ಬೇಕಾಗುತ್ತೆ. ನಂತರ 6-8 ಗಂಟೆ ಅದನ್ನ ನೀರಿನಲ್ಲಿ ಸೋಕ್ ಮಾಡ್ಬೇಕಾಗುತ್ತೆ, ಅಂದ್ರೆ ನೀರಿನಲ್ಲಿ ನೆನೆಸ್ಬೇಕಾಗುತ್ತೆ. ಸೊ ಇದು ನೆನೆಸೋ ಉದ್ದೇಶ ಏನಂತಂದ್ರೆ ಸ್ವಲ್ಪ ಈ ಲಿಗ್ನಿನ್ ಅನ್ನೋದು ಅಥವಾ ಸೆಲ್ಯುಲೋಸ್ ಹೆಮಿಸೆಲ್ಯುಲೋಸ್ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಅದನ್ನ ಬ್ರೇಕ್ ಮಾಡಿ ಸೂಕ್ಷ್ಮ ಜೀವಾಣುಗಳಿಗೆ ತಿನ್ಲಿಕ್ಕೆ ಒಂದ್ ಸ್ವಲ್ಪ ಫೀಡ್ ಆಗ್ಲಿಕ್ಕೆ ಅದಕ್ಕೆ ಒಂದ್ ಸ್ವಲ್ಪ ನಾವು ಸಾಫ್ಟ್ ಮಾಡ್ದಂಗಾಗುತ್ತೆ. ಸೊ ಅದು ಒಂದು 8 ಗಂಟೆ ನಾವು ನೆನೆ ಹಾಕ್ಬೇಕಾಗುತ್ತೆ. ನಂತರ ಹೆಚ್ಚಿನ ಒಂದು ನೀರನ್ನ ಅದು ತೆಗೆದು ನಂತರ ಒಂದು 30 ನಿಮಿಷ ಬಾಯ್ಲಿಂಗ್ ವಾಟರ್ದೊಳಗೆ ಹಾಕ್ಬೇಕಾಗುತ್ತೆ. ಅಂದ್ರೆ ನೀವು ಬಾಯ್ಲ್ ಸ್ಟಾರ್ಟ್ ಮಾಡಿದ್ಮೇಲೆ 30 ನಿಮಿಷ ಅಲ್ಲ, ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ 30 ನಿಮಿಷ ಬೇಕು. ಆಮೇಲೆ ನಾವು ಕೂಲ್ ಮಾಡ್ಬೇಕಾಗುತ್ತೆ. ಆಮೇಲೆ ನಾವು ಪ್ಲಾಸ್ಟಿಕ್ ಕವರ್ಸ್ ದಲ್ಲಿ ನಾವು ಲೇಯರ್ ಬೈ ಲೇಯರ್ ಹಾಕ್ತೀವಿ. ಅದು ಮುಂದೆ ತೋರಿಸ್ತೀನಿ ನಾನು ನಿಮ್ಗೆ. ಆಮೇಲೆ 20 ದಿವಸ ನಾವು ಡಾರ್ಕ್ ರೂಮ್ ನೊಳಗೆ ಇಟ್ಟು ಅದನ್ನ ನಾವು ಮತ್ತೆ ಲೈಟ್ ರೂಮಿಗೆ ಇಡ್ಬೇಕಾಗುತ್ತೆ. ಅಲ್ಲಿ ಸ್ಮಾಲ್ ಹೋಲ್ಸ್ ಮಾಡಿಕೊಂಡು ನಂತರ ಬೆಳಿಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ಇದು ಜಸ್ಟ್ ಇದು ಭತ್ತದ ಹುಲ್ಲು ನೀವು ಇದು ನೋಡ್ತಾ ಇರೋದು. ಕಟ್ ಮಾಡ್ತೀವಿ ಮೇ ಬಿ 2 ಅಥವಾ 3 ಇಂಚ್. ನೀವು ಲಾರ್ಜ್ ಸ್ಕೇಲ್ ಮಾಡೋದಾದ್ರೆ ಈಗ ನಮ್ಗೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕ್ ಕಟಿಂಗ್ ಮಷಿನ್ಸ್ ಬಂದಿದೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಇದು ಕಟ್ ಮಾಡ್ಬೋದು ಭತ್ತದ ಹುಲ್ಲು. ನಂತರ ನೀರಿನಲ್ಲಿ ನೆನೆ ಹಾಕುವಂಥದ್ದು, ಆಮೇಲೆ ಬಾಯ್ಲ್ ಮಾಡ್ತಕ್ಕಂಥದ್ದು. ಸೊ ಮೇ ಬಿ ನಮಗೆ ದೊಡ್ಡ ಪಾತ್ರೆ ಬೇಕಾಗುತ್ತೆ, ಯಾಕಂದ್ರೆ ಇದು ನಾನು ತೋರಿಸ್ತಕ್ಕಂಥದ್ದು ಇದು ಸುಮ್ಮನೆ ಜಸ್ಟ್ ನಿಮಗೆ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಇದು ಒಂದು ಅರ್ಧ ಗಂಟೆ ಬಾಯ್ಲ್ ಮಾಡ್ಬೇಕಾಗುತ್ತೆ. ಸೊ ಬಾಯ್ಲ್ ಮಾಡೋ ಉದ್ದೇಶ ಏನಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮ ಜೀವಾಣುಗಳು ಮತ್ತೆ ಯಾವುದೇ ಕೀಟಗಳು ಅದರದ್ದು ಎಗ್ಗಳು ಎಲ್ಲವನ್ನ ಹೋಗ್ಲಿಕ್ಕೆ ನಾವು ಇದನ್ನ ಬಾಯ್ಲ್ ಮಾಡ್ಬೇಕಾಗುತ್ತೆ. ಸೊ ನಾನು ಅದಕ್ಕೆ ಹೇಳ್ತಾ ಇರೋದು ಭತ್ತದ ಹುಲ್ಲನ್ನ ನಾವು ಏನ್ ಮೊದಲು ತಗೊಳ್ತೀವಿ ಅದನ್ನು ಕೂಡ ಗುಣಮಟ್ಟದ್ದಾಗಿರ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಕೆಳಗಡೆ ಬಿದ್ದಿದ್ದು ಅದು ಏನಾದ್ರು ಬೇರೆ ಬೇರೆ ವಸ್ತು ಹತ್ತಿದ್ ನಾವು ತಗೊಂಡ್ ಬಂದ್ರೆ ನಮ್ಗೆ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಹೊಸದಾಗಿರ್ತಕ್ಕಂಥ ಹುಲ್ಲು ಮತ್ತೆ ಕ್ಲೀನ್ ಆಗಿರ್ತಕ್ಕಂಥ ಹುಲ್ಲನ್ನ ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೆ ಇದು ಸ್ವಲ್ಪ ಬಾಯ್ಲ್ ಆದ ನಂತರ ಇದು ಸೊ ಒಂದು ಡ್ರೈ ಪ್ಲೇಸ್ ದೊಳಗೆ ನೀವು ಡ್ರೈ ಮಾಡ್ಬೇಕಾಗುತ್ತೆ. ಶೇಡ್ ಡ್ರೈ ಅಂತ ಹೇಳ್ತೀವಿ ನಾವು. ಸೊ ನೀವು ಎಲ್ಲಿ ತನ ಡ್ರೈ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಕೈಯಲ್ಲಿ ಒಂದು ಈ ತರ ನೀವು
ಜಸ್ಟ್ ಈ ತರ ಮುಟ್ಟಿ ಮಾಡಿ ಹಿಂಗೆ ಈ ತರ ಮಾಡಿದ್ರೆ ನೀರು ಡ್ರಾಪ್ಲೆಟ್ಸ್ ಆಗಿ ಬರಬಾರ್ದು. ಸೊ ಅದು ಇಂಪಾರ್ಟೆಂಟ್. ಅಟ್ ದಿ ಸೇಮ್ ಟೈಮ್ ನಿಮ್ ಕೈಗೆ ಸೊ ವೆಟ್ ಆಗ್ಬೇಕು, ಅಂದ್ರೆ 50% 60% ಮಾಯಿಶ್ಚರ್ ಇರ್ಬೇಕು. ಸೊ ಇಲ್ಲಿ ಇದು ಬಹಳ ಕ್ರಿಟಿಕಲ್. ಬಹಳಷ್ಟು ರೈತರು ಅಥವಾ ಏನ್ ಬೆಳೆಯಂತವ್ರು ಇದಾರೆ, ಸೊ ಇಲ್ಲಿ ಫೇಲ್ ಆಗ್ತಾ ಇರೋದು. ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ಅದು ಈ ಮಾಯಿಶ್ಚರ್ ಲೆವೆಲ್ ಐಡೆಂಟಿಫೈ ಆಗೋದು ಬಹಳ ಇಂಪಾರ್ಟೆಂಟ್. ಇದು ಬೈ ಎಕ್ಸ್ಪೀರಿಯನ್ಸ್ ಬರುತ್ತೆ. ಮೇ ಬಿ ಒಂದು ಅಥವಾ 2 ಬಾರಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ, ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬರುತ್ತೆ. ಇದು ಮಾಯಿಶ್ಚರ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದು ತುಂಬಾ ಡ್ರೈ ಆದ್ರೆ ಆ ಸೂಕ್ಷ್ಮ ಜೀವಾಣು ಬೆಳಿಲಿಕ್ಕೆ ಅವಕಾಶ ತುಂಬಾ ಕಡಿಮೆ ಆಗುತ್ತೆ. ಸೇಮ್ ಟೈಮ್ ನೀರಿನ ಅಂಶ ಜಾಸ್ತಿ ಆದ್ರೆ ಮತ್ತೆ ಅಲ್ಲಿ ಬೆಳಿಲಿಕ್ಕೆ ತೊಂದರೆ ಆಗುತ್ತೆ. ಇದು ನಾನು ಸ್ಪಾನ್ ಅಂತ ಹೇಳಿದ್ನಲ್ಲ, ಇದು ಸ್ಪಾನ್ ಅಥವಾ ಸೀಡ್ ಅಂತ ಹೇಳ್ತೀವಿ ನಾವು. ಏನು ಮಶ್ರೂಮ್ ಬೀಜಕ್ಕೆ ಸ್ಪಾನ್ ಅಂತ ನಾವು ಇಂಗ್ಲಿಷ್ ಒಳಗೆ ಹೇಳ್ತೀವಿ. ಸೊ ಇದು ಒಂಥರ ಉಂಡೆ ತರ ಇರುತ್ತೆ ಇದು. ಸೊ ಅದನ್ನ ನಾವು ಕಾಳು ಸಪರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ತರ ಇಲ್ಲಿ ಮಾಡ್ತಾ ಇದಾರಲ್ಲ, ಸೊ ಈ ತರ ಸಪರೇಟ್ ಮಾಡ್ಕೊಳ್ಬೇಕು. ಮತ್ತೆ ಒಂದ್ ಬ್ಯಾಗ್ ನೀವು ಓಪನ್ ಮಾಡಿದ್ಮೇಲೆ ಎಟ್ ಎ ಟೈಮ್ ನೀವು ಮುಗಿಸ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಅರ್ಧ ಉಪಯೋಗ ಮಾಡ್ಕೊಂಡು ಮತ್ತೆ ಅರ್ಧ ಆಮೇಲೆ ಉಪಯೋಗ ಮಾಡ್ತೀನಿ ಅಂದ್ರೆ ಅದು ಬೇರೆ ಒಂದು ಸೂಕ್ಷ್ಮ ಜೀವಾಣು ಅದರಲ್ಲಿ ಬಂದಿರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದು ನನ್ನ ಡ್ರೈ ಆದ್ಮೇಲೆ 50% ಏನ್ ಮಾಯಿಶ್ಚರ್ ಹೋದ್ಮೇಲೆ ಈ ತರದ ಒಂದು PP ಕವರ್ಸ್ ನಲ್ಲಿ ನಾವು ಈ ತರ ಲೇಯರ್ ವೈಸ್ ನಾವು ಇದು ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಸೊ ಈ ಒಂದು ಫಿಲ್ಅಪ್ ಮಾಡಿದ್ಮೇಲೆ ಫಸ್ಟ್ ಲೇಯರ್ ಇಲ್ಲಿ ನಾವು ಅಣಬೆಯನ್ನ ಇಲ್ಲಿ ಬೀಜಗಳನ್ನ ನಾವು ಹಾಕ್ತಾ ಇದೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಒಂದ್ ಲೇಯರ್ ಆದ್ಮೇಲೆ ನಂತರ ಇನ್ನೊಂದು ಲೇಯರ್ ಇಲ್ಲಿ ನೆಕ್ಸ್ಟ್ ಲೇಯರ್ ಹಾಕ್ತಾ ಇರೋದು 2ನೇ ಲೇಯರ್. ಸೊ ಈ ತರ ನಂಬರ್ ಆಫ್ ಲೇಯರ್ಸ್ ಏನಿದೆಯಲ್ಲ, ಇದು ನಮ್ಗೆ ಈ ಲೆಂತ್ PP ಕವರ್ಸ್ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಸೂಕ್ಷ್ಮವಾಗಿ ನಾನು ಹೇಳ್ಬೇಕಂದ್ರೆ, ಯಾರು ನೀವು ಮೊದಲನೇ ಬಾರಿಗೆ ಅಥವಾ ಬಿಗಿನರ್ಸ್ ಇದ್ದೀರಿ ಅಥವಾ ಅವರೆಲ್ಲ ಸ್ವಲ್ಪ ಸಣ್ಣ ಬ್ಯಾಗ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಒಂದು ಬ್ಯಾಗ್ ಹಾಳಾದ್ರೆ ತುಂಬಾ ಹುಲ್ಲು ವೇಸ್ಟ್ ಆಗಿಬಿಡುತ್ತೆ. ದೊಡ್ಡ ಬ್ಯಾಗ್ ಮಾಡಿದ್ರೆ ಏನಾಗುತ್ತೆ, ಅಪ್ರೋಪ್ರಿಯೇಟ್ ಮಾಯಿಶ್ಚರ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಯಾರು ನೀವು ಸ್ಟಾರ್ಟ್ ಮಾಡೋದಿದ್ರೆ ಸ್ವಲ್ಪ ಸಣ್ಣ ಬ್ಯಾಗ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ 2 ಲೇಯರ್ ಅಥವಾ 3 ಲೇಯರ್ ಆದ್ರೆ ಸಾಕು ಫಸ್ಟ್ ಮಾಡೋಂಥವ್ರು. ಸೊ ಈ ತರ ಇದು 3ನೇ ಲೇಯರ್ ಇದು. ಸೊ ಈ ತರ ಇಲ್ಲಿ ಹೋಲ್ ಮಾಡ್ತಾ ಇದ್ದಾರೆ ಅವರೆಲ್ಲ. ಆದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಸ್ಮಾಲ್ ಹೋಲ್ ಮಾಡ್ಬೇಕು. ಮತ್ತೆ ಇದು ನೀವೇನು ಉಪಯೋಗ ಮಾಡ್ತಾ ಇದ್ರಿ ಅದನ್ನು ಕೂಡ ಬಹಳ ನೀಟ್ ಆಗಿರ್ಬೇಕು. ಯಾಕಂದ್ರೆ ಇದ್ರ ಮುಖಾಂತರ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಅದು ಬೇರೆ ಒಂದು ಸೂಕ್ಷ್ಮ ಜೀವಾಣು ಎಂಟ್ರಿ ಆದ್ರೆ ಇಲ್ಲಿ ಎಂಟೈರ್ ಬ್ಯಾಗ್ ಹೋಗ್ಬಿಡುತ್ತೆ. ಸೊ ಈ ತರ ನೀವು ರಬ್ಬರ್ ಬ್ಯಾಂಡ್ ಅಥವಾ ಈವನ್ ದಾರ ಕಟ್ಬೋದು. ಸೊ ಇದು ಒಂದು 20 ದಿವಸ ಇದೇನು ನಾನು ಇದು ತೋರಿಸ್ತಾ ಇದ್ದೀನಿ, ಈ ತರ ರ್ಯಾಕ್ ಇರ್ಬೋದು. ಮತ್ತೆ ಈಗ ಹ್ಯಾಂಗಿಂಗ್ ಕೂಡ ತುಂಬಾ ಜನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ವರ್ಟಿಕಲ್ ಸ್ಪೇಸ್ ಅನ್ನ ಉಪಯೋಗ ಮಾಡಿಕೊಂಡು ಈ ಬ್ಯಾಗ್ ಗಳನ್ನ ಇಡ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಕಾಸ್ಟ್ನು ಕೂಡ ತುಂಬಾ ಆಗಂಗಿಲ್ಲ. ಇದು 20 ದಿವಸ ನೀವು ಡಾರ್ಕ್ ರೂಮ್ ಒಳಗೆ ಇಡ್ಬೇಕಾಗುತ್ತೆ. ಸೊ ಈ ತರದ್ದು ಬೇರೆ ಬೇರೆ ನಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ತರ ಸ್ಟ್ರಕ್ಚರ್ ಅನ್ನ ಉಪಯೋಗ ಮಾಡಿಕೊಂಡು ನಾವು ಇದನ್ನ ಡಾರ್ಕ್ ರೂಮ್ ನಲ್ಲಿ ಇಡ್ಬೋದು. ಸೊ ನೀವು ಒಂದು 2-3 ದಿವಸ ನಂತರ ಈ ತರ ಇಲ್ಲೇನು ಕಾಣಿಸ್ತಾ ಇದೆ ಅಲ್ಲ, ಕಾಟನಿ ಗ್ರೋತ್, ಸೊ ಈ ತರ ನಿಮ್ಗೆ ಕಾಣ್ಬೋದು. ಸೊ ಈ ವಾಟರ್ ಡ್ರಾಪ್ಲೆಟ್ಸ್ ತುಂಬಾ ಜಾಸ್ತಿ ಆದ್ರೆ ನೀವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಏನಂತಂದ್ರೆ, ನಾವು ಉಪಯೋಗ ಮಾಡ್ತಕ್ಕಂಥ ಹುಲ್ಲು ಸ್ವಲ್ಪ ನೀರ್ ಜಾಸ್ತಿ ಇದೆ, ಮುಂದಿನ ಬಾರಿ ಇನ್ನೂ ಸ್ವಲ್ಪ ಡ್ರೈ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಡ್ರಾಪ್ಲೆಟ್ಸ್ ತುಂಬಾ ಬರ್ಲಿಲ್ಲ ಅಂತಂದ್ರೆ ಸೊ ಅದು ಸರಿ ಇದೆ ಅಂತ ಅರ್ಥ. ಸೊ ಈ ತರ ಡಾರ್ಕ್ ಇದ್ರೊಳಗೆ ನಾವು ಫುಲ್ ವೈಟ್ ಆಗುತ್ತೆ. ಸೊ ಈ ತರ ನೀವು ಫುಲ್ ಓಪನ್ ಮಾಡ್ಕೊಳ್ಬಹುದು. ಫುಲ್ ಪ್ಲಾಸ್ಟಿಕ್ ಕವರ್ ಅನ್ನ ಓಪನ್ ಮಾಡ್ಬೋದು ಅಥವಾ
ಒಂದು 3-4 ಕಡೆ ನೀವು ಜಸ್ಟ್ ಟಿಯರ್ ಮಾಡಬಹುದು. ಅಂದ್ರೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಹೊಸ ಬ್ಲೇಡ್ ನಲ್ಲಿ ಒಂದ್ 2-3 ಕಡೆ ನೀವು ಕಟ್ ಮಾಡಿದ್ರೆ ಏನಾಗುತ್ತೆ, ಆ ಎಲ್ಲಿ ಓಪನಿಂಗ್ ಇರುತ್ತೆ ಅದ್ರ ಮುಖಾಂತರನೇ ಅಣಬೆ ಬರುತ್ತೆ. ಸೊ ನಾನು ಇಲ್ಲಿ ಒಂದು ನಿಮ್ ಬ್ಯಾಗ್ ತೋರಿಸ್ತೀನಿ ನಾನು. ಸೊ ಇದು ಆಕ್ಚುಲಿ ಮೋಸ್ಟ್ಲಿ ಕಾಣಿಸ್ತಿದೆ ಅಂತ ನಾನು ತಿಳ್ಕೊಂತೀನಿ. ಇಲ್ಲಿ ಬರ್ತಾ ಇದೆ, ಇದು ನೋಡ್ಬೋದು ನೀವು. ಇದು ಆಕ್ಚುಲಿ ನಾವು ಏನು ಓಪನ್ ಮಾಡಿಲ್ಲ ಇದು, ಬಟ್ ಅಷ್ಟು ಅದ್ರದ್ದು ಎನರ್ಜಿ ಇರುತ್ತೆ. ಇವನ್ ಓಪನ್ ಸ್ಮಾಲ್ ಹೋಲ್ ಇದ್ರೂ ಕೂಡ ಇಷ್ಟು ಬೆಳಿಲಿಕ್ಕೆ ಅವಕಾಶ ಇದೆ. ಈವನ್ ನಾವು ವಾಟರ್ನು ಸ್ಪ್ರೇ ಮಾಡಿಲ್ಲ, ಏನಿಲ್ಲ. ಇದು ಆಲ್ಮೋಸ್ಟ್ 20ರಿಂದ 22 ದಿವಸ ಇದೆ. ಈಗ ನಾವು ಈಗ ಒಂದ್ 2-3 ಕಡೆ ನಾವು ಜಸ್ಟ್ ಕಟ್ ಮಾಡಿಟ್ರೆ ಸಾಕು, ಈ ತರ ನಮ್ಗೆ ಅಣಬೆ ಬರುತ್ತೆ. ಸೊ ನನ್ 20 ದಿವಸ ಆದ್ಮೇಲೆ ಈ ತರ ನಾವು ಫುಲ್ ಓಪನ್ ಮಾಡಿ, ಇಲ್ಲಿ ಬಡ್ಸ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಸೊ ಈ ತರ ಬರುತ್ತೆ. ನಂತರ ಈ ತರ ಬಡ್ಸ್ ಆದ್ಮೇಲೆ ನಾವು ವಾಟರ್ ಸ್ಪ್ರೇ ಮಾಡ್ಬೇಕು. ಆಕ್ಚುಲಿ ಅಣಬೆ ಬೆಳೆಸ್ಲಿಕ್ಕೆ ನಮ್ಗೆ ವಾಟರ್ ರಿಕ್ವೈರ್ಮೆಂಟೇ ಇಲ್ಲ. ಕೆಲವೊಮ್ಮೆ ಏನಾಗುತ್ತೆ, ವಾತಾವರಣದಲ್ಲಿ ಇರ್ತಕ್ಕಂಥ ನೀರಿನ ಒಂದು ಅಂಶವನ್ನ ತಗೊಂಡೇ ಕೂಡ ಈ ಒಂದು ಅಣಬೆ ಬೆಳಿಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಸ್ವಲ್ಪ ನಮಗೆ ಕ್ಲೈಮೇಟ್ ಡ್ರೈ ಆದ್ರೆ ಅಷ್ಟೇ ಮಾತ್ರಕ್ಕೆ ನೀವು ನೀರನ್ನ ಸ್ಪ್ರೇ ಮಾಡಿ. ಸೊ ಇದು ನೆಕ್ಸ್ಟ್ ಒಂದು 3-4 ಡೇಸ್ ಆದ್ಮೇಲೆ ಈ ತರ ನಮ್ಗೆ ಕಾಣಿಸುತ್ತೆ. ಸೊ ಇದು ಜಸ್ಟ್ ಕಟ್ ಆಫ್ ಮಾಡೋದು. ಇದು ಒಂದು ನಾವು ಅಣಬೆ ಸ್ವಲ್ಪ ಜಾಸ್ತಿ ಬಿಟ್ರೆ ಏನಾಗುತ್ತೆ, ಇದ್ರಲ್ಲಿ ಇರ್ತಕ್ಕಂಥ ಒಂದು ಫೈಬರ್ ಕಂಟೆಂಟ್ ಒಂದು ಸ್ವಲ್ಪ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ನೀವು ಸ್ವಲ್ಪ ಹೆಂಗಾಗಿ ನೀವು ಹಾರ್ವೆಸ್ಟ್ ಮಾಡಿದ್ರೆ ಸಾಫ್ಟ್ ಇರುತ್ತೆ, ನಿಮ್ಗೆ ಒಟ್ಟಾರೆ ಇಳುವರಿ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಹಾರ್ವೆಸ್ಟ್ ಮಾಡಿದ ಮಶ್ರೂಮ್ ಇದು. ಸೊ ಅಗೇನ್ ಈ ಗ್ರೂಪ್ ಆಕ್ಟಿವಿಟೀಸ್ ಆಗಿ ಈ ತರದ ನೀವು ಅಣಬೆಯನ್ನ ಮಾಡಬಹುದು. ಸೊ ಈ ತರ ಹ್ಯಾಂಗಿಂಗ್ ಅಂತ ನಾನು ಏನು ಆಗ್ಲೇ ಹೇಳ್ತಾ ಇದ್ನಲ್ಲ, ಸೊ ಅದು ಈವನ್ ನಾನು ಕೆಲವೊಂದ್ ಕಡೆ ನೋಡಿದೆ, ಈ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಉಪಯೋಗ ಮಾಡೋದ್ ಬಿಟ್ಟು ಈ ತರದ ಪ್ಲಾಸ್ಟಿಕ್ ಬೀನ್ಸ್ ಅಥವಾ ಈ ತರದ ಬಕೆಟ್ ತರ ಇರ್ತಕ್ಕಂಥ ಸ್ಟ್ರಕ್ಚರ್ನು ಕೂಡ ಉಪಯೋಗ ಮಾಡ್ಕೊಂಡು, ಅಂದ್ರೆ ಈ ತರ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡ್ರೆ ರೀಯೂಸ್ ಮಾಡ್ಬೇಕಾಗುತ್ತೆ. ರೀಯೂಸ್ ಮಾಡಿದ್ರೆ ನಮ್ಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ. ಅಣಬೆ ಆದ್ಮೇಲೆ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರೆ ನಾವು ಪೋಸ್ಟ್ ಹಾರ್ವೆಸ್ಟಿಂಗ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ನಾನು ಹೇಳ್ತೀನಿ. ನೀವು ಸೂರ್ಯನ ಬೆಳಕಿನಲ್ಲಿ ಇದು ಡ್ರೈ ಮಾಡ್ಬೋದು. ಈವನ್ ಕೆಲವೊಂದು ಡ್ರೈಯರ್ಸ್ ಬಂದಿದಾವೆ. ಸೊ ಅದ್ರ ಮುಖಾಂತರ ನೀವು ಡ್ರೈ ಮಾಡಿ ಪೌಡರ್ ಮಾಡಿ ಬೇರೆ ಬೇರೆ ಚಟ್ನಿ ಅಂತ ಮಾಡ್ಬೋದು, ಪಿಕಲ್ಸ್ ಮಾಡ್ಬೋದು, ಪೌಡರ್ ಮಾಡಿ ಆಸ್ ಅ ಡೈರೆಕ್ಟ್ ಸೇಲ್ ಮಾಡ್ಬೋದು. ಸೊ ಈ ತರ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅಂದ್ರೆ ಇನ್ ಕೇಸ್ ನೀವು ಪ್ರೊಡಕ್ಷನ್ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ರೆ, ಮತ್ತೆ 1 kg ನೀವು ಅಣಬೆಯನ್ನ ನೀವು ಡ್ರೈ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂಥದ್ದು ಬರೀ 100ರಿಂದ 150 ಗ್ರಾಮ್ ಡ್ರೈ ಪೌಡರ್. ಸೊ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಇರೋದ್ರಿಂದ ಡ್ರೈ ಮಾಡಿದ್ರೆ ಅಷ್ಟು ನಮ್ಗೆ ಸಿಗುತ್ತೆ. ಇವನ್ ಈ ತರ ಡ್ರೈ ಮಾಡಿ ಈ ತರ ಪ್ಯಾಕ್ ಮಾಡಿ ಕೂಡ ಮಾಡ್ಬೋದು. ಇವನ್ ಈ ತರ ಪ್ಯಾಕ್ಗೆ ಕೂಡ ನಿಮ್ಮ ಒಂದು ಲೇಬಲ್ ಮಾಡ್ಕೊಂಡು ನೀವು ಸೇಲ್ ಮಾಡಿದ್ರೆ ಇನ್ನು ನಿಮ್ಗೆ ಮಾರ್ಕೆಟ್ ಜಾಸ್ತಿ ಸಿಗುತ್ತೆ, ಚೆನ್ನಾಗಿ ಸಿಗುತ್ತೆ. ಸೊ ಇದು ನಾನು ಆಯಿಸ್ಟರ್ ಮಶ್ರೂಮ್ದು ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ನಾನು ಮೇ ಬಿ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ನೀವು ಕೇಳಿ. ನಂತರ ನಾನು ಮಿಲ್ಕಿ ಬಗ್ಗೆ ಒಂದು 5 ನಿಮಿಷ ನಿಮ್ಗೆ ಮಾಹಿತಿ ಕೊಡ್ತೀನಿ. ನಾನು ಏನಾದ್ರು ಡಿಸ್ಕಷನ್ ಒಳಗೆ ಪಾಯಿಂಟ್ಸ್ ಇದ್ರೆ ಮಾತಾಡಿ ನಂತರ ಮಿಲ್ಕಿ ಬಗ್ಗೆ ಡಿಸ್ಕಸ್ ಮಾಡೋಣ. ಹಲೋ, ಹಾ ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಸರ್ ಇದು 1/2 kg ಸೀಡ್ಸ್ ಕೊಡ್ತಿರಲ್ಲ ನೀವು, ಅದರಲ್ಲಿ ಹೌ ಮೆನಿ ಬ್ಯಾಗ್ಸ್ ಕ್ಯಾನ್ ಬಿ ಫಿಲ್ಡ್ ಸರ್? ಸಾಮಾನ್ಯವಾಗಿ 1 kg ಬೀಜದಿಂದ ನಾವು ಒಂದು 5ರಿಂದ 6 kg ನಾವು ಮಾಡಬಹುದು. ಸೊ 1/2 kg ಅಂತಂದ್ರೆ ನಿಮ್ಗೆ ಒಂದು 2ರಿಂದ 3 kg ಮಾಡಕ್ಕಾಗುತ್ತೆ.
ಅಲ್ಲ ಬ್ಯಾಗ್ ಎಷ್ಟು ಕೆಜಿಸ್ ಗೆ ಇವಾಗ 10 kgs ಕವರ್ ಅಲ್ಲಿ ಫಿಲ್ ಮಾಡ್ತೀವಲ್ಲ ನಾವು. ಅಲ್ಲಲ್ಲ, ಅದೇ ಹೇಳ್ತಾ ಇರೋದು. ಈಗ ಒಂದು 3 ಲೇಯರ್ ನೀವು ಬೀಜ ಹಾಕೋದಾದ್ರೆ ಒಂದು 50 ರಿಂದ 60 ಗ್ರಾಮ್ ಬೀಜಗಳನ್ನ ನೀವು ಉಪಯೋಗ ಮಾಡ್ಬೋದು. ಒಂದೊಂದ್ ಲೇಯರ್ ಗೆ ಒಂದು 50 grams ಆಗಾದ್ರೆ? ಇಲ್ಲ ಲೇಯರ್ಗೆಲ್ಲ, ನಾನು ಎಂಟೈರ್ ಬ್ಯಾಗ್ ಸೇರಿ ಹೇಳಿದೆ. ಒಂದ್ ಲೇಯರ್ ಬಾಳದ್ರೆ ಒಂದು 20 ಗ್ರಾಮ್ ಆಗುತ್ತೆ, 20 to 25 ಗ್ರಾಮ್ ಅಷ್ಟೇ. ಒಂದ್ ಲೇಯರ್ ಗೆ 25 grams ಮ್ಯಾಕ್ಸಿಮಮ್ ಹಾಕ್ಬೋದು. ಮತ್ತೆ ಸರ್, ಇವಾಗ 10 kgs ಕವರ್ ತಗೊಂಡ್ರೆ ಎಷ್ಟು ಲೇಯರ್ಸ್ ಮಾಡ್ಕೋಬಹುದು ಸರ್ ನಾವು ರೆಕಮೆಂಡೆಡ್? ಅಲ್ಲ, 10 kg ಕವರ್ ತಗೊಂಡ್ರೆ ಒಂದು 6 ರಿಂದ 7 ಲೇಯರ್ ಹಾಕ್ಬಹುದಾಗುತ್ತೆ. ಮತ್ತೆ ಇನ್ನೊಂದು ಎಲ್ಲರೂ ತಿಳ್ಕೊಬೇಕು ಏನಂದ್ರೆ, ನಾವು ಬೀಜ ಎಷ್ಟು ಹಾಕ್ತಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ದು ರಾ ಮಟೀರಿಯಲ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ನೀವು ಜಾಸ್ತಿ ಬೀಜ ಹಾಕಿದ್ರೆ ನಮಗೆ ಜಾಸ್ತಿ ಇಳುವರಿ ಸಿಗುತ್ತಂತಿಲ್ಲ. ರಾ ಮಟೀರಿಯಲ್ ಬಹಳ ಇಂಪಾರ್ಟೆಂಟ್. ಅಲ್ಲಿ ಏನು ನಾವು ಭತ್ತದ ಹುಲ್ಲು ಅಂತ ಏನು ಹೇಳ್ತೀವಲ್ಲ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ನಮಗೆ ಹೆಚ್ಚು ಇಳುವರಿ ಸಿಗುತ್ತೆ. ದೊಡ್ಡ ಬ್ಯಾಗ್ ಇದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಸಿಗುತ್ತೆ. ಸರ್, ಐ ಹ್ಯಾವ್ ಅ ಕ್ವೆಶ್ಚನ್ ಸರ್. ನೀವು ಡಾರ್ಕ್ ಫೇಸ್ ಅಂಡ್ ಲೈಟ್ ಫೇಸ್ ಅಂತ ಹೇಳಿದ್ರಿ, ಅದ್ರಲ್ಲಿ ಸ್ವಲ್ಪ ಡೌಟ್ ಇದೆ. ಈಗ ನಾವು ಲೇಯರಿಂಗ್ ಮಾಡಿದ ನಂತರ ನಮ್ಮ ಇದ್ರಲ್ಲಿ ಸೀಡ್ಸ್ ಎಲ್ಲ ಹಾಕಿ ಕಟ್ಟಿದ ನಂತರ ಇಟ್ ಶುಡ್ ಫಸ್ಟ್ ಗೋ ಟು ದ ಡಾರ್ಕ್ ರೂಮ್ ಅಲ್ಲ ಸರ್? ಹೌದೌದು. ಫಸ್ಟ್ 20 days ಅದೇನು ವೈಟ್ ಕಲರ್ ಗ್ರೋತ್ ಆಗ್ಬೇಕು. ಅದಕ್ಕೆ ನಮಗೆ ತುಂಬಾ ಲೈಟ್ ಬೇಕಾಗಿಲ್ಲ, ಸ್ವಲ್ಪ ಡಲ್ ಲೈಟ್ ಇದ್ರೆ ಸಾಕು. ಅದಕ್ಕೆ ಡಾರ್ಕ್ ಫೇಸ್. ಸರಿ ಸರ್. ಸೊ ಫಸ್ಟ್ 20 days in the dark, then the last 5 days or something, 5 to 7 days in the light room. ಲೈಟ್ ಬೇಕು, ಗಾಳಿ ಬೇಕು. ಈ ಫ್ಲಾಶ್ ಆಫ್ ಲೈಟ್ ಅಂತ ಹೇಳ್ತೀವಿ ಸರ್. ಬೆಳಗ್ಗೆ ಒಂದ್ ಸ್ವಲ್ಪ ನೀವು ವಿಂಡೋಸ್ ಅದು ಓಪನ್ ಮಾಡಿದ್ರೆ ಒಳ್ಳೇದು ಆ ತರದ್ದು. Okay sir. Okay sir. Thank you very much. Hello. Very interesting seminar sir. Hello. I really appreciate all your effort. Okay. Thank you. Hello. Yeah, please. ಸರ್, ಇದು ಮಾರ್ಕೆಟಿಂಗ್ ಚೈನ್ ಹೇಗಿದೆ ಅಂತ ಹೇಳ್ತೀರಾ? ಬಿಕಾಸ್ ಬೆಳ್ದಿದ್ವಿ ಲಾಸ್ಟ್ ಟೈಮ್, ನಮ್ಗೆ ಏನು ಗೊತ್ತಾಗಿಲ್ಲ ಅದು ಹೆಂಗೆ ಎಲ್ಲಿ ಸೇಲ್ ಮಾಡ್ಬೇಕು ಅಂತ. ಅಲ್ಲ, ಇದು ಏನಾಗಿದೆ, ನೀವು ಸ್ವಲ್ಪ ನಿಮ್ದೇ ಆದ, ನೀವು ಇಫ್ ಯು ಆರ್ ಗೋಯಿಂಗ್ ಫಾರ್ ಕಮರ್ಷಿಯಲ್ ಅಂದ್ರೆ ಒಂದು ಬ್ರ್ಯಾಂಡಿಂಗ್ ತರ ನೀವು ಲೇಬಲ್ ಮಾಡ್ಕೊಂಡು ನಿಮ್ಮ ಓನ್ ಒಂದು ಬ್ರ್ಯಾಂಡ್ ನೇಮ್ ಕೊಟ್ಟು, ಜಸ್ಟ್ ಇಟ್ ಮೇ ಕಾಸ್ಟ್ ಅರೌಂಡ್ 1 or 2 rupees ಎಕ್ಸ್ಟ್ರಾ ಫಾರ್ 200 ಗ್ರಾಮ್. ಅಂದ್ರೆ 200 ಗ್ರಾಮ್ ಪ್ಯಾಕ್ ಮಾಡ್ಬೇಕಾಗುತ್ತೆ. 200 ಗ್ರಾಮಿಗೆ ನಾವು 50 ರಿಂದ 60 ರೂಪಾಯಿ ನಾವು ಸೇಲ್ ಮಾಡ್ಬೋದು. ನೀವು ಮಿಡಲ್ ಮನ್ ಕೊಟ್ರೆ ಅವ್ರು ನಿಮ್ಗೆ 150 ಅಥವಾ ಬಾಳದ್ರೆ ದಿ ಮೋಸ್ಟ್ ದೇ ವಿಲ್ ಟೇಕ್ 200 rupees. ಸೊ ನೀವು ಡೈರೆಕ್ಟ್ ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಕೊಟ್ರೆ ಯು ವಿಲ್ ಬಿ ಗೆಟಿಂಗ್ 300 rupees. ಸ್ವಲ್ಪ ಅವೇರ್ನೆಸ್ ಅಥವಾ ನಿಮ್ ಮನೆ ಸುತ್ತಮುತ್ತ ಇರ್ತಕ್ಕಂಥ ಜನರಿಗೆ ಇಲ್ಲಿ ಬೆಳಿತಾರೆ, ಇಲ್ಲಿ ಸಿಗುತ್ತೆ ಅನ್ನೋದು ನೀವು ಒಂದ್ ಸ್ವಲ್ಪ ಮಾಹಿತಿ ಮಾಡಿಕೊಟ್ರೆ, ಕೆಲವೊಂದು ನಮ್ಮ ಹತ್ರ ಗ್ರೂಪ್ಸ್ ಇದಾವೆ, ಬೇಕಾದ್ರೆ ನಮ್ಮ ಹೆಲ್ಪ್ ಕೂಡ ನೀವು ತಗೊಂಡ್ರೆ ನಿಮ್ಗೆ ಅದು ಮಾರ್ಕೆಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ಬೋದು. ಬಟ್ ನಮ್ಮಲ್ಲೇ ಒಬ್ರು ಮಾಡ್ತಾ ಇದ್ದಾರೆ, ರಶ್ಮಿ ಅಂತ ಹೇಳಿ. ಸೊ ಅವರು ಇಫ್ ಯು ಆರ್ ಗಿವಿಂಗ್ ಫಾರ್ ಅವ್ರಿಗೆ ಕೊಡ್ತಾ ಇದ್ರೆ ನೀವು ಅವರು ಅರೌಂಡ್ 180 rupees ವಿಲ್ ಬಿ ಟೇಕಿಂಗ್ ಡೈರೆಕ್ಟ್ಲಿ. ಇನ್ ಟರ್ನ್ಸ್ ವಿಲ್ ಬಿ ಸೆಲ್ಲಿಂಗ್ ಮೇ ಬಿ ಅರೌಂಡ್ 250 ಆ ತರ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಅನುಕೂಲತೆ ನೋಡ್ಕೊಂಡು ನೀವು ಮಾಡ್ಬೋದು. ನೀವು ಎಲ್ಲಿಂದ ಮಾತಾಡೋದು? ಕುಶಾಲ್ ನಗರ್. ಥ್ಯಾಂಕ್ ಯು ಸರ್. ಕುಶಾಲ್ ನಗರ್ ಇಂದ. ಸರ್, ಅವ್ರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿ ಸರ್. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಬೇಕಾ? ಓಕೆ ಸರ್, ನಾನು ವಿರಾಜಪೇಟೆಯಿಂದ ಮಾತಾಡ್ತಿದ್ದೀನಿ. ಎಲ್ಲಿಂದ ಹೇಳಿ ಸರ್? ವಿರಾಜಪೇಟೆಯಿಂದ ಮಾತಾಡ್ತಿದ್ದೀನಿ. ಹೇಳಿ. ಇದು ಫುಲ್ ಬೈಬ್ಯಾಕ್ ಫೆಸಿಲಿಟಿ ನಿಮ್ಮಲ್ಲಿ ಏನೋ ಸಿಗಬಹುದು ಸರ್? ಇದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕಾದ್ರೆ ನಾಟ್ ಅಶ್ಯೂರ್ ಯು ಬೈಬ್ಯಾಕ್ ಅಂತ ಹೇಳಿ. ಓಕೆ, ಬಟ್ ವಿಲ್ ಹೆಲ್ಪ್ ಯು ಇನ್ ದಟ್ ರಿಗಾರ್ಡ್. ಸೀಡ್ಸ್ ಅವೈಲಬಿಲಿಟಿ ಸರ್? ಸೀಡ್ಸ್ ಅವೈಲಬಿಲಿಟಿ ಸಿಗುತ್ತೆ, ಸೀಡ್ ಸಿಗುತ್ತೆ, ನಮ್ಮ ಹತ್ರನೇ ಸಿಗುತ್ತೆ. ನಾನು ಇಲ್ಲಿ ಸ್ಟೇಷನ್ ದಾಗ ಇರಂಗಿಲ್ಲ ಈಗ. ಲಾಸ್ಟ್ ಮೇ ಬಿ ಐ ಆಮ್ ಗೋಯಿಂಗ್ ಫಾರ್ ಸಮ್ ಅದರ್ ಸ್ಟೇಷನ್. ಒನ್ ಆಫ್ ಅವರ್ ಅಸೋಸಿಯೇಟ್ ಅಂಡ್ ಇವನ್ ಪ್ರಭಾಕರ್ ಅಂತ ಇದ್ದಾರೆ ನಮ್ ಕೊಲೀಗ್. ಜಸ್ಟ್ ಐ ವಿಲ್ ಶೇರ್ ದೇರ್ ನಂಬರ್ ಆಲ್ಸೋ. ನಮ್ ಲ್ಯಾಬ್ ನಲ್ಲಿ ವರ್ಕ್ ಮಾಡ್ತಾರೆ ಅಂಬಿಕಾ ಅಂತ ಹೇಳಿ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ರೆ ನಿಮ್ಗೆ
ಸೀಡ್ ಬಗ್ಗೆ ಮತ್ತೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾದ್ರೆ Okay. she will be helping you. Okay, thank you so much. This helps. I suppose this helps a lot of farmers. Yeah, and one thing is this chat box I had sent one number. It is a number of Rashmi regarding that marketing. Okay. Any information maybe you may want of PP covers, seed. Yeah. So any information ಬೇಕಾದ್ರೆ you can contact ರಶ್ಮಿ ಅಂತ ಇದ್ದಾರೆ. ನಾನು ಇನ್ನೊಬ್ರು ನಂಬರ್ ಕೊಡ್ತೀನಿ, ಅಂಬಿಕಾ ಅಂತ ಹೇಳಿ. ಅವ್ರ ನಂಬರ್ ಬೇಕಾದ್ರೆ ಇದು ಸೀಡ್ಸ್ ಬಗ್ಗೆ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಜಸ್ಟ್ ಮಾತಾಡ್ಬೋದು. Thank you so much. Hello sir. Hello ಪ್ಲೀಸ್. ಸರ್, ನಾನು ಧವನ್ ಅಂತ ಹೇಳಿ ಪೊನ್ನಂಪೇಟೆಯಿಂದ ಮಾತಾಡ್ತಿದ್ದೀನಿ. ಸ್ವಲ್ಪ ಲೌಡ್ ಆಗಿ ಧವನ್ ಅಂತ ಹೇಳಿ ಪೊನ್ನಂಪೇಟೆಯಿಂದ ಮಾತಾಡ್ತಿದ್ದೀನಿ. ಇದಕ್ ಮುಂಚೆ ಸೋಹನ್ ಅವ್ರು ಕೇಳಿದ್ರು ಲೈಟ್ ರೂಮ್ ಮತ್ತೆ ಡಾರ್ಕ್ ರೂಮ್ ಬಗ್ಗೆ. ಅದ್ರದ್ದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಸರ್. ಆಕ್ಚುಲಿ ಒಂದೇ ರೂಮ್ ಅಲ್ಲಿ ನಮ್ಗೆ 2 ಪ್ರೊಸೆಸಿಂಗ್ ಮಾಡ್ಬೋದಾ ಅಂತ ಹೇಳಿ. ಈಗ ವಿಂಡೋಸ್ ಇದ್ದಾಗ ಆ ವಿಂಡೋಸ್ಗೆ ಡಾರ್ಕ್ ಪೇಜ್ಗೆ ಗನ್ನಿ ಬ್ಯಾಗ್ ಇಂದ ಕವರ್ ಮಾಡಿ ಆದ್ಮೇಲೆ ಲೈಟ್ ಪೇಜ್ಗೆ ಯಾವಾಗ ಬೇಕೋ ಅವಾಗ ಅದನ್ನ ರಿಮೂವ್ ಮಾಡಿ ಆ ತರ ಮಾಡ್ಬೋದಾ? ಇಲ್ಲ 2 ರೂಮ್ ಬೇಕೇ ಬೇಕಂತ, ಡಾರ್ಕ್ ರೂಮ್ ಲೈಟ್ ರೂಮ್? ನೀವು ಕಮರ್ಷಿಯಲ್ ಆಗಿ ಮಾಡ್ತಿದ್ರೆ ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕು. ಯಾಕಂದ್ರೆ ಸಿಂಗಲ್ ರೂಮ್ ಯು ಕ್ಯಾನ್ ಡೂ ಆಸ್ ಎ ಬೋತ್ ಡಾರ್ಕ್ ಆಸ್ ವೆಲ್ ಆಸ್ ಲೈಟ್ ರೂಮ್. ದರ್ ಇಸ್ ನೋ ಪ್ರಾಬ್ಲಮ್. ಬಟ್ ಇದು ಹೆಂಗಿರುತ್ತಂದ್ರೆ ಇಟ್ ಇಸ್ ನಾಟ್ ಒನ್ ಡೇ ಆಕ್ಟಿವಿಟಿ. ಸೊ ಇಟ್ ಶುಡ್ ಬಿ ರೆಗ್ಯುಲರ್ ಆಕ್ಟಿವಿಟಿ. ಅಂಡ್ ಮಶ್ರೂಮ್ ಅನ್ನ ನೀವು ಮನೆಯಲ್ಲಿ ಹಾಲನ್ನ ಹೆಂಗೆ ಡೈಲಿ ಉಪಯೋಗ ಮಾಡ್ತೀರಿ, ಮಶ್ರೂಮ್ ಮೇ ಬಿ ಡೈಲಿ ಯೂಸ್ ಮಾಡ್ಲಿಕ್ಕಿಲ್ಲ, ಮೇ ಬಿ 2 ಡೇಸ್ಗೊಮ್ಮೆ 3 ಡೇಸ್ಗೊಮ್ಮೆ ಯೂಸ್ ಮಾಡ್ಕೊಳ್ಬಹುದು. ಸೊ ಅದು ಮಾಡ್ಬೇಕಾದ್ರೆ ನೀವು ಮಾರ್ಕೆಟ್ ಹೆಂಗಂತಂದ್ರೆ ನೀವು ಡೈಲಿ ಕೊಡ್ಬೇಕಾಗುತ್ತೆ. ಸೊ ಆ ಡೈಲಿ ಮಾಡ್ಬೇಕಾದ್ರೆ ನೀವು ಬ್ಯಾಚ್ ವೈಸ್ ಮಾಡ್ಬೇಕು. ಸೊ ಈ ಬ್ಯಾಚ್ ವೈಸ್ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಲಾಭ ಬರುತ್ತೆ. ಇಫ್ ಯು ಆರ್ ಡೂಯಿಂಗ್ ಫಾರ್ ಯುವರ್ ಓನ್ ಕನ್ಸಂಪ್ಷನ್ ಪರ್ಪಸ್ ಅಂದ್ರೆ ಯು ಕ್ಯಾನ್ ಡೂ ದಟ್ ಕೈಂಡ್ ಆಫ್ activity. So maybe the dark as well as light room should be same. Okay sir, okay. And spawn ಈಗ ಅವೈಲೇಬಲ್ ನಾವು ಈಗ ನಿಮ್ಮ ಹತ್ರ ತಗೊಂಡ್ರೆ ಅದನ್ನ ಎಷ್ಟು ದಿನ ಪ್ರಿಸರ್ವ್ ಮಾಡ್ಬೋದು? ಇಮಿಡಿಯೇಟ್ ಆಗಿ ನಾವು ಇದ್ ಮಾಡ್ಬೇಕಾ, ಅಲ್ಲ ಇದಕ್ಕೆ ಟೈಮ್ ಇದೆಯಾ, ಇಡ್ಬೋದಾ ನಾವು ಅಂತ? ಹಲೋ. Yeah, please, can you tell me what? I was not able to hear your sound. ಸರ್, ಸ್ಪಾನ್ ನಾವು ನಿಮ್ಮ ಹತ್ರ ತಗೊಂಡ್ರೆ ನಾವು ಇಮಿಡಿಯೇಟ್ ಅದು ಇದ್ ಮಾಡ್ಬೇಕಾ, ಇಲ್ಲ ಸ್ವಲ್ಪ ಏನಾದ್ರು ನಮ್ಗೆ ಟೈಮ್ ಆಗ್ಲಿಲ್ಲ ಅಂತ ಹೇಳಿ 1-2-3 ದಿನ ಇಡ್ಬೋದಾ? ಇದು ಏನಾಗುತ್ತೆ ಒಂದು 4ರಿಂದ 5 ದಿವಸ ಅಥವಾ 1 ವಾರ ಅಟ್ ದಿ ಮೋಸ್ಟ್ ನೀವು ಇಟ್ಕೊಳ್ಬಹುದು. ಓಕೆ ಸರ್, ಓಕೆ. ಸ್ವಲ್ಪ ನಾವು ಅರ್ಲಿ ಸ್ಟೇಜ್ ಕೊಟ್ರೆ ನೀವು ಒಂದು 10 to 12 ಡೇಸ್ ಇಟ್ಕೊಳ್ಬಹುದು. ಆಲ್ರೆಡಿ ನಮ್ಮಲ್ಲಿ ಓವರ್ ಗ್ರೋತ್ ಆಗಿತ್ತಂದ್ರೆ ನೀವು ಜಾಸ್ತಿ ಇಟ್ಕೊಳಕ್ ಆಗಂಗಿಲ್ಲ. ಮತ್ತೆ ರೆಫ್ರಿಜರೇಟರ್ ಒಳಗೆ ಇಟ್ರೆ ಮೇ ಬಿ ಒಂದು 4-5 ದಿವಸ ನೀವು ಅದು ಶೆಲ್ಫ್ ಲೈಫ್ ಇದು ಮಾಡಬಹುದು, ಎಕ್ಸ್ಟೆಂಡ್ ಮಾಡಬಹುದು. Sir, just for your information, now what we are trying to experiment is ಮರದ್ದು ನಮ್ಗೆ ಸುಮಾರು ಮರಗಳೆಲ್ಲ ಬಿದ್ದಿದ್ದೇವೆ ಇಲ್ಲಿ. ಸೊ ಮರದಲ್ಲಿ ನಾವು ಚೈನ್ ಸಾನ್ ಅಲ್ಲಿ ಒಂದು 2 ಇಂಚ್ 1 ಇಂಚ್ ಗೆರೆ ಹೊಡಿತಾ ಇದ್ದೀವಿ ಸರ್. ಹೊಡೆದು ಈ ಮಶ್ರೂಮ್ ಸೀಡ್ಸ್ ಅನ್ನು ನಾವು ಅದರಲ್ಲಿ ಇನ್ಸರ್ಟ್ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಮಾಯಿಶ್ಚರ್ ಸ್ಪ್ರೇ ಎಲ್ಲ ಮಾಡಿ ಟ್ರೈ ಮಾಡ್ತಾ ಇದ್ವಿ. ಬಟ್ ದಟ್ ಇಸ್ ಜಸ್ಟ್ ಫಾರ್ ಅವರ್ ಇಂಟ್ರೆಸ್ಟ್ ಸರ್. ಬಟ್ ವಾಟ್ ಇಸ್ ಯುವರ್ ಒಪಿನಿಯನ್ ಸರ್? ಯು ಥಿಂಕ್ ಇಟ್ ವಿಲ್ ವರ್ಕ್ ಲೈಕ್ ದಿಸ್, ಟ್ರೈಂಗ್ ಟು ಸಿಮ್ಯುಲೇಟ್ ನ್ಯಾಚುರಲ್ ಇದು? See, for that kind of activity, ಒಂದು ಶಿಟಾಕೆ ಮಶ್ರೂಮ್ ಅಂತ ಇದೆ. ಹಾ ಸರ್. ಅದಕ್ಕೆ ಸ್ಪೆಷಲಿ ಇಟ್ ನೀಡ್ಸ್ ದಿಸ್ ಇದು ಏನಂತ ಈ ಮರದ ಒಟ್ಟು ಅಂತ ಹೇಳ್ತೀವಲ್ಲ ಅದು ಬೇಕು. ಈವನ್ ನೀವು ಹೇಳ್ದಂಗೆ ಈ ಸ್ವಲ್ಪ ಹೋಲ್ಸ್ ಹಾಕಿ ಅದ್ರೊಳಗೆ ಈ ಬೀಜಗಳನ್ನ ಹಾಕಿ ಬೆಳೀತಕ್ಕಂತ ಒಂದು ಪ್ರಾಕ್ಟೀಸ್ ಇದೆ. ಅದು ಬೇಕಾದ್ರೆ ಯು ಕ್ಯಾನ್ ಟ್ರೈ ದಟ್ ಒನ್. ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ, ಅದು ಮೆಡಿಸಿನಲ್ ಮಶ್ರೂಮ್. ಸಿಗುತ್ತೆ ಸರ್ ಅದ್ರದ್ದು ಸೀಡ್ಸ್? ಇದು ಶಿಟಾಕೆ ಮಶ್ರೂಮ್ ನಿಮ್ಗೆ ಬೆಂಗಳೂರದೊಳಗೆ ಸಿಗುತ್ತೆ. ನೀವು ಈಗ ಎಲ್ಲಿಂದ ಮಾತಾಡ್ತಾ ಇರೋದು? ನಾನೀಗ ಕೊಟ್ಟಿಗೆಹಾರ, ಚಿಕ್ಕಮಂಗ್ಳೂರು ಸರ್. ಚಿಕ್ಕಮಂಗ್ಳೂರ ಅದೇ ನಮ್ಮ ಹೆಸರುಘಟ್ಟದಲ್ಲಿ ಬೆಂಗಳೂರದಲ್ಲಿ ನಿಮ್ಗೆ ಸಿಗುತ್ತೆ ಅದು ಶಿಟಾಕೆ ಮಶ್ರೂಮ್. ಇವನ್ ನಾನು ಯಾ ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.
Okay, if you want our institute number, I can give that also. That will be very helpful, sir. Thank you. Yeah, I'll give that number. You done speaking. This is landline number. So you connect to this institute, and you just ask to connect to Mushroom Lab. There you can discuss, and you have to tell in the beginning only before going there. Because ಯಾವುದೇ ಮಶ್ರೂಮ್ ಬೀಜ ನಿಮ್ಗೆ ಬೇಕಂದ್ರೆ ಇವನ್ ನಮ್ಮ ಇನ್ಸ್ಟಿಟ್ಯೂಟ್ಗೂ ಬೇಕಾದ್ರೆ ನಮ್ಮಲ್ಲಿಂದ ಬೇಕಾದ್ರೂ ಕೂಡ ನೀವು ಮಿನಿಮಮ್ ಒಂದು 10 days ಅಡ್ವಾನ್ಸ್ ನಮಗೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನಾವು ಬೀಜ ರೆಡಿ ಮಾಡಿದ ನಂತರ ನಮಗೆ ರೆಡಿ ಆಗ್ಲಿಕ್ಕೆ ಒಂದು 10 days ಬೇಕಾಗುತ್ತೆ. ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ನಾವು ಏನ್ ಹೇಳ್ತೀವಿ ಅಷ್ಟು ಬೇಕಾಗುತ್ತೆ. ಸರ್ ಹಲೋ, ಕೊಡಗಿನಲ್ಲಿ ಆಕ್ಚುಲಿ ಬೆಸ್ಟ್ ಟೈಮ್ ಯಾವ್ದು ಸರ್? ಈಗ ಮಳೆ ಆಗ್ತಾ ಇದೆ, ಸೊ ಅದ್ರಿಂದ ಕೇಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ಮಾಡ್ಬೋದಾ? ಬಿಕಾಸ್ ಬೇಸಿಗೆಯಲ್ಲಿ ತುಂಬಾ ಕಷ್ಟ ಆಗ್ಬೋದು. ಈ ಟೈಮ್ ಅಲ್ಲ, ಬೇಸಿಗೆಗೂ ಮಾಡ್ಬೋದು, ಈಗೂ ಮಾಡ್ಬೋದು. ಈಗ ಪ್ರೊಡಕ್ಟಿವಿಟಿ ಏನಂತ ಹೇಳ್ತೀವಲ್ಲ ನಾವು, ತುಂಬಾ ಜಾಸ್ತಿ ಇದೆ. ಈಗ ನಿಮ್ ಬೇಸಿಗೆ ಒಳಗೆ ಒಂದು 1/2 kg ಸಿಕ್ಕರೆ ಈಗ ಒಂದು ಆಲ್ಮೋಸ್ಟ್ 1-1.5 kg ಸಿಗುತ್ತೆ. ಸೊ ಅಷ್ಟು ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ಹ್ಯುಮಿಡಿಟಿ ಏನಿರುತ್ತಲ್ಲ ತುಂಬಾ ಚೆನ್ನಾಗಿದೆ ಈಗ ಗ್ರೋತ್ ಆಗ್ಲಿಕ್ಕೆ. ಮತ್ತೆ ಇನ್ನೊಂದ್ ಏನಂದ್ರೆ ಬೇಸಿಗೆ ಒಳಗೆ ಮಾಡೋದಿದ್ರೆ ನೀವು ಇವನ್ ಮಿಲ್ಕಿನೂ ಕೂಡ ಟ್ರೈ ಮಾಡ್ಬೋದು. ಮಿಲ್ಕಿ ಮಶ್ರೂಮ್ ಅಂತ ನಾನು ಹೇಳಿದ್ನಲ್ಲ, ಇವನ್ ಇಲ್ಲಿ ಅಮ್ಮತ್ತೆ ಒಳಗೆ ಲಾಸ್ಟ್ ನಮ್ಮ ಒಬ್ರು ಬ್ಯಾಚ್ ಟ್ರೈನಿಂಗ್ ತಗೊಂಡವ್ರು ಅವ್ರು ಮಾಡಿದ್ರು. ಅವರು ತುಂಬಾ ಚೆನ್ನಾಗಿ ಬಂತದ್ದು. ಯಾಕಂದ್ರೆ ಈ ಜನವರಿ ಫೆಬ್ರವರಿ ಒಳಗೆ ನಿಮ್ಗೆ ಏನಿರುತ್ತಲ್ಲ ಸ್ವಲ್ಪ ಟೆಂಪರೇಚರ್ ಬಿಯಾಂಡ್ 35 ಇರುತ್ತೆ. ಅಪ್ ಟು ಜೂನ್ ತನೂ ಕೂಡ ನಿಮ್ಗೆ 35 ಮೇಲೆ ಟೆಂಪರೇಚರ್ ಇರುತ್ತೆ. ಸೊ ಅದು ಮಾಡ್ಬೋದು ನೀವು. ಓಕೆ ಸರ್, ಥ್ಯಾಂಕ್ ಯು. ಓಕೆ. I think somebody asked about the cost also, sir. 1 kg mushroom. Cost mushroom spawn or cost of the mushroom? I think mushroom, sir. Selling price, I think. That cost will range from around 200 to 300 rupees. Kg. Yeah. Sir, how about the sponsor? How much spawn per 1 cost kg? is, we are selling at the rate of 100 rupees per kg. And Department of Horticulture in Mysore, maybe in Bangalore, there they are selling a little lower, maybe around 60-70 rupees they are selling. You can take from our KVK, or if you have access in Mysore or Bangalore, you can purchase from there also. Okay, sir. Okay. And if you want the seeds regarding anything about seeds information, I had given a name Ambika, and just you can call her and discuss and give your requirement. So whenever after getting ready that seeds, we'll inform you over phone that seed is ready and you can come and take, like that we'll inform you. Okay, sir. Okay, thank you. Okay, somebody has asked Mysore Horticulture contact details, but I think I don't have exact right now. Maybe I'll sign. Okay, then if there are no questions, you want me to cover this milky mushrooms few minutes? Maybe I'll take maybe 5 minutes, I think. Sure, sir. Sure. Yes, sir. It will be very, very good, sir. Please. Yeah. Hello. Hello. Share your screen. Yeah, please. You can share your screen. Yeah. Hello.
ಹಲೋ ಹಲೋ ಯಾ ಇದು ಅಂಬಿಕಾ ಅವ್ರ ಫೋನ್ ನಂಬರ್ ಬೇಕಿತ್ತಲ್ಲ? ಇದ್ರಾಗ ಚಾಟ್ ಬಾಕ್ಸ್ ದಾಗ ಇದೆ, ನಮ್ಗೆ ಕೊಡ್ತೇನೆ. Now screen is visible. Hello. Yes, sir. Put it in slideshow mode. Yeah, pardon, please. Okay, sir. Done. Yeah, this is a milky mushroom. Maybe there are some advantages growing this mushroom. At the same time, some disadvantages are there. So, idanna ನಾನು ಆಗ್ಲೇ ಹೇಳ್ದಂಗೆ ಈ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇದೆ. ಎಲ್ಲಿ ಉಷ್ಣಾಂಶ ಅಥವಾ ಟೆಂಪರೇಚರ್ 35 ಡಿಗ್ರಿ ಹೆಚ್ಚಿಗೆ ಇರುತ್ತೆ ಅಲ್ಲಿ ಇದು ಬೆಳೆಯಲಿಕ್ಕೆ ಒಂದು ಅವಕಾಶ ಇದೆ. ಮತ್ತೆ ಇದು ಸೆಲ್ಫ್ ಲೈಫ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಇದು ನೀವು ದೂರದ ಪ್ರದೇಶಗಳಿಗೆ ಒಂದು ಸಾಗಿಸ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಸೊ ಇದೇನು ನಾವು ಫಸ್ಟ್ ಅದೇನು ಇದು ಮಾಡ್ತೀವಲ್ಲ, ಈಗೇನು ಆಯಿಸ್ಟರ್ ಮಶ್ರೂಮ್ ಈಗ ನೀವು ಕೇಳಿದಿರಲ್ಲ, ಅಪ್ ಟು ಡಾರ್ಕ್ ಫೇಸ್ ಸೇಮ್ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ. ಓನ್ಲಿ ಸೀಡ್ ಅಷ್ಟೇ ಬೇರೆ ಇರುತ್ತೆ. ಭತ್ತದ ಹುಲ್ಲು ನಾವೇನು ಸ್ಟರ್ಲೈಸ್ ಮಾಡ್ತೀವಿ ಅದೇ ತರ ಮಾಡ್ಬೇಕು. ಭತ್ತದ ಹುಲ್ಲು ಹಾಕಿ ಆಮೇಲೆ ಯಾವಾಗ ನಮಗೆ ಡಾರ್ಕ್ ಫೇಸ್ ಮುಗಿಯುತ್ತೆ ಅವಾಗ ಏನ್ ಮಾಡಬೇಕು, ಈ ಪ್ಲಾಸ್ಟಿಕ್ ಕವರ್ ಅನ್ನ ಓಪನ್ ಮಾಡಿ ಮೇಲ್ಗಡೆ ಒಂದು ಬೆಡ್ಡಿಂಗ್ ಮೆಟೀರಿಯಲ್ ಅಂತ ಹಾಕ್ತೀವಿ ನಾವು. ಅಂದ್ರೆ ಕೆಂಪು ಮಣ್ಣು ಮತ್ತೆ ಒಂದ್ ಸ್ವಲ್ಪ ಸಗಣಿ ಗೊಬ್ಬರ, ಈ ತರ ಮರಳು ಈಕ್ವಲ್ ಪ್ರಪೋರ್ಷನ್ ದೊಳಗೆ ಸ್ಟರ್ಲೈಸ್ ಮಾಡಿ ಇದು ಬೆಡ್ಡಿಂಗ್ ಅಂತ ಹೇಳಿ ಈ ತರ ಈ ಭತ್ತದ ಹುಲ್ಲಿನ ಮೇಲ್ಗಡೆ ಈ ಕವರ್ಸ್ ಮೇಲೆ ಹಾಕ್ಬೇಕಾಗತ್ತೆ. ಸೊ ಹಾಕದ ನಂತರ ನಮ್ಗೆ ಟೆಂಪರೇಚರ್ ನಮ್ಗೆ 35 ಡಿಗ್ರಿ ಟೆಂಪರೇಚರ್ ನಮ್ಗೆ ಎಕ್ಸ್ಪೋಸ್ ಮಾಡ್ಬೇಕು. ಗಾಳಿ ಬೆಳಕ ಎಲ್ಲಿ ಇರುತ್ತೆ ಸೊ ಅಲ್ಲಿ ಒಂದು 20 ದಿವಸ ನಂತರ ಈ ತರ ಫ್ರೂಟಿಂಗ್ ಬಾಡೀಸ್ ಇಲ್ಲಿ ಮೇಲಷ್ಟೇ ಬರುತ್ತೆ. ಈಗ ನಮ್ಗೆ ಆಯಿಸ್ಟರ್ ಮಶ್ರೂಮ್ ಬಂದಾಗ ಸೈಡ್ಗೆ ಕೆಳಗಡೆ ಎಲ್ಲಿ ಬರಂಗಿಲ್ಲ. ಏನ್ ಮೇಲ್ಗಡೆ ಹಾಕಿದೀವಿ ಇಲ್ಲಿ ಬೆಡ್ಡಿಂಗ್ ಮೆಟೀರಿಯಲ್, ಸೊ ಇಲ್ಲಿ ಅಷ್ಟೇ ಬರುತ್ತೆ, ಬೇರೆ ಎಲ್ಲಿ ಬರಂಗಿಲ್ಲ. ಮತ್ತೆ ಇಳುವರಿ ಕೂಡ ತುಂಬಾ ಕಡಿಮೆ. ಅಲ್ಲಿ ನಮ್ಗೆ 2 kg ನಮ್ಗೆ ಅಣಬೆ ಸಿಕ್ಕರೆ, ಸೊ ಇಲ್ಲಿ ಏನಾಗುತ್ತೆ ತುಂಬಾ ಕಡಿಮೆ, ಒಂದು 1 kg ಅಥವಾ ಈವನ್ ಲೆಸ್ ದೆನ್ 1 kg ನಮ್ಗೆ ಈ ಒಂದು ಅಣಬೆನ ಸಿಗುತ್ತೆ. ಸೊ ಇದು ಜಸ್ಟ್ ಹಾರ್ವೆಸ್ಟ್ ಮಾಡಿದ ಮಶ್ರೂಮ್ ಇದು. ಸೊ ಇದು ಒಂದು 15ರಿಂದ 20 ದಿವಸ ಬೇಕಾಗತ್ತೆ ನಾವು ಬೆಡ್ಡಿಂಗ್ ಮೆಟೀರಿಯಲ್. ಬಟ್ ಇದು ಅಗೇನ್ ಬೆಡ್ಡಿಂಗ್ ಮೆಟೀರಿಯಲ್ ಅಂತ ನಾನು ಏನ್ ಹೇಳಿದ್ನಲ್ಲ ನಿಮ್ಗೆ, ಇದು ನಾವು ಸ್ಟರ್ಲೈಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈವನ್ ಆಟೋಕ್ಲೇವ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈವನ್ ಬಾಯ್ಲಿಂಗ್ ವಾಟರ್ದೊಳಗೆ ಒಂದು PP ಕವರ್ದೊಳಗೆ ಹಾಕಿ ಅದು ಸ್ಟರ್ಲೈಸ್ ಮಾಡಿ ಈ ತರ ಬೆಡ್ಡಿಂಗ್ ಮಾಡ್ಕೋಬಹುದು. ಸೊ ಇದ್ರದ್ದು ಯಾರೋ ಸ್ಪಾನ್ ಕೇಳ್ತಾ ಇದ್ರು. ಇಫ್ ರೆಗ್ಯುಲರ್ ಡಿಮ್ಯಾಂಡ್ ಇದ್ರೆ ನಮ್ಮ ಒಂದು KVKಯಲ್ಲೇ ಕೂಡ ನಾವು ಉತ್ಪಾದನೆ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಬಟ್ ಎನಿವೆ ಬೆಂಗಳೂರು ನಮ್ಮಲ್ಲಿ ಏನ್ ನಮ್ಮ ಮುಖ್ಯವಾದಂತ ಒಂದು ಕೇಂದ್ರ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ. ಸೊ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು ಜಸ್ಟ್ ನಾನು ಬ್ರೀಫ್ ಆಗಿ ಮಿಲ್ಕಿ ಮಶ್ರೂಮ್ದು ಒಂದು ಸ್ವಲ್ಪ ಹೇಳಿದೆ ನಾನು. ಬಟ್ ಇನ್ನೂ ಇನ್ಫಾರ್ಮೇಶನ್ ಬೇಕಾದ್ರೆ ನಾನು ಯಾರು ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮೇ ಬಿ ನನ್ನ ನಂಬರ್ ಬೇಕಾದ್ರೆ ನಾನು ಕೊಡ್ತೀನಿ ಅಂತ. ಸರ್ ಇದಕ್ಕೂ ನಾವು ಲೇಯರ್ ಆಗಿ ಹಾಕ್ಬೇಕಾ ಸೀಡ್ಸ್ ನ, ಅಲ್ಲ ಜಸ್ಟ್ ಟಾಪ್ ಲೇಯರ್ ಹಾಕಿ ಆಮೇಲೆ ಬೆಡ್ಡಿಂಗ್ ಮೆಟೀರಿಯಲ್ ಅಲ್ಲಿ ಬರುತ್ತಾ ಅದು? ಇಲ್ಲ ಏನ್ ಮಾಡ್ಬೇಕದು ಲೇಯರ್ ವೈಸ್ ಹಾಕ್ಬೇಕು. ಇದನ್ನು ಕೂಡ ಲೇಯರ್ ವೈಸ್ 6 to 7 ಲೇಯರ್ಸ್ ಹಾಕ್ಲೇಬೇಕು. ಅಲ್ಲ 6-7 ಲೇಯರ್ಸ್ ಕಂಪಲ್ಸರಿ ಅಂತ ಏನಿಲ್ಲ. ಬ್ಯಾಗ್ ಸೈಜ್ ಚಿಕ್ಕದಿದ್ರೆ ಒಂದ್ 2-3 ಲೇಯರ್ ಸಾಕಾಗುತ್ತೆ. ಸೊ ಕೋಕೋಪೀಟ್ ಯೂಸ್ ಮಾಡ್ಬೋದಾ ಬೆಡ್ಡಿಂಗ್ ಮೆಟೀರಿಯಲ್ ಗೆ? ಮಾಡ್ಬೋದು, ಬಟ್ ಅದೇ ಕೋಕೋಪೀಟ್ ಜನರಲಿ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈ ಭತ್ತದ ಹುಲ್ಲು ಬದ್ಲಿ ಅದು ಯೂಸ್ ಮಾಡ್ತೀವಿ. ಬೆಡ್ಡಿಂಗ್ ಮೆಟೀರಿಯಲ್ ಅಂತಂದ್ರೆ ನಮ್ಗೆ ಮರಳು ಬೇಕು, ಮತ್ತೆ ಏನ್ ಕಂಪೋಸ್ಟ್ ಅಂತ ಹೇಳಿದ್ನಲ್ಲ, ಬಟ್ ಬರ್ಬೋದು. ಬಟ್ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಸಿಗದೆ ಇರೋದ್ರಿಂದ ನಿಮ್ಗೆ ಒಟ್ಟಾರೆ ಇಳುವರಿ ಕಡಿಮೆ ಆಗ್ಬಹುದು ಅನ್ನೋದು ಒಂದು ಇದು. ಈ ಬಟನ್ ಮಶ್ರೂಮ್ಗೂ ಇದೇ ಪ್ರೊಸೀಜರ್ ಸರ್ ಹಾಗಾದ್ರೆ? ಇಲ್ಲ, ಬಟನ್ ಮಶ್ರೂಮ್ಗೆ ಅದು ಸ್ವಲ್ಪ ತುಂಬಾ ಜಾಸ್ತಿ ಟೈಮ್ ಬೇಕಾಗುತ್ತೆ. ನಾನು ಬಟನ್ ಮಶ್ರೂಮ್
ಬಟನ್ ಮಶ್ರೂಮ್ಗೆ ಏನಾಗುತ್ತೆ ಅಂದ್ರೆ ನೀವು ಮೊದಲು ಕಾಂಪೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಾಂಪೋಸ್ಟ್ ಅಂತಂದ್ರೆ ಬೇರೆ ಬೇರೆ ರಾ ಮಟೀರಿಯಲ್ಸ್ ಇದೆ. ಸೊ ಅದು ರಾ ಮಟೀರಿಯಲ್ಸ್ ಉಪಯೋಗ ಮಾಡಿಕೊಂಡು ಮಾಡ್ಬೇಕಾಗತ್ತೆ. ಕೆಲವೊಂದು ಕಾಂಬಿನೇಷನ್ಸ್ ಇದೆ. ಸೊ ಅದೆಲ್ಲ ಕಾಂಬಿನೇಷನ್ ಹಾಕಿ ಕಾಂಪೋಸ್ಟ್ ಮಾಡ್ಲಿಕ್ಕೆ ನಿಮ್ಗೆ 1 ರಿಂದ 1.5 ತಿಂಗಳ ಹೋಗುತ್ತೆ. ಅಂದ್ರೆ ಜಸ್ಟ್ ನೀವು ಎಲ್ಲ ಮಟೀರಿಯಲ್ ಮಿಕ್ಸ್ ಮಾಡಿ ಒಂದು ಹೀಪ್ ಮಾಡಿ ಅದು ಒಂದು 40 ರಿಂದ 50 ದಿವಸ ಆಗ್ಬೇಕು ಅದು ಕಾಂಪೋಸ್ಟ್ ಮಾಡೋದು. ಅದು ಕಾಂಪೋಸ್ಟ್ ಪ್ರಿಪರೇಷನ್ ಅಂತ ಹೇಳ್ತೀವಿ. ಸೊ ಆ ಕಾಂಪೋಸ್ಟ್ ತಗೊಂಡು ನಾವು ಬೀಜ ಹಾಕಿ ನಮ್ಗೆ ಬೇಕಾಗಿರ್ತಕ್ಕಂತ ಒಂದು ಕ್ಲೈಮೇಟ್ ಏನ ಇರುತ್ತೆ ಅದು ಕೊಡ್ಬೇಕಾಗತ್ತೆ. ಅಲ್ಲಿ ಮತ್ತೆ ಫಂಗಸ್ ಅದು ಏನು ಮೈಸಿಲಿಯಾ ಗ್ರೋತ್ ಆಗುತ್ತೆ. ನಂತರ ಒಂದು 20 ರಿಂದ 25 ದಿವಸ ನಂತರ ಅಗೇನ್ ಬೆಡ್ಡಿಂಗ್ ಮೆಟೀರಿಯಲ್ ಮತ್ತೆ ಹಾಕ್ಬೇಕು. ಇದು ಅದಕ್ಕಿಂತಲೂ ಸ್ವಲ್ಪ ಕಂಬರ್ಸಮ್. ನಾವೇನ್ ಮಿಲ್ಕಿ ಮಾಡ್ತೀವಲ್ಲ ಅದಕ್ಕಿಂತಲೂ ಸ್ವಲ್ಪ ಒಂದು 2 ಸ್ಟೆಪ್ ಹೆಚ್ಚಿಗೆ ಹೋಗುತ್ತೆ. ಬಟ್ ಓನ್ಲಿ ಥಿಂಗ್ ಏನಂತಂದ್ರೆ ಇದಕ್ಕೆ ಟೆಂಪರೇಚರ್ ನಮ್ಗೆ ತುಂಬಾ ಕಡಿಮೆ ಬೇಕು. ಅಂದ್ರೆ 15-16 ಡಿಗ್ರಿ ಬೇಕಾಗುತ್ತೆ. ಸೊ ಇದು ನಾವು ಮಾಡ್ಬೇಕಂದ್ರೆ ಏರ್ ಕಂಡೀಷನ್ ಅದು ಹಾಕೊಂಡು ಮಾಡ್ಬೇಕಾಗುತ್ತೆ. ಮೇ ಬಿ ಒಂದು ಅಥವಾ 2 ತಿಂಗಳ ನಾವು ಟ್ರೈ ಮಾಡಬಹುದು. ಬಟ್ ನಾವಿನ್ನು ಇಲ್ಲಿ ಮಾಡಿ ನೋಡಿಲ್ಲ ನಾವು. ಬಟ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾಡಿ ನೋಡಿ. ಮೇ ಬಿ ಚೆನ್ನಾಗಿ ಬಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ದಟ್ ಆಲ್ಸೋ. ಬಟ್ ಇನ್ವೆಸ್ಟ್ಮೆಂಟ್ ಈಸ್ ಮೋರ್ ಇನ್ ಕಂಪೇರ್ಡ್ ಟು other type of machines. ನನ್ನ ನಂಬರ್ ಕೊಡ್ತೀನಿ ನಾನು. ನನ್ನ ಹೆಸರು I'll type your number. Yeah, no problem. Maybe ನಾನು ಇಲ್ಲಿ ಸ್ಟೇಷನ್ದಾಗ ಇರ್ಲಿಕ್ಕಿಲ್ಲ. ಮೇ ಬಿ ಐ ಆಮ್ ಮೂವಿಂಗ್ ಟು ಅನದರ್ ಸ್ಟೇಷನ್ ಫಾರ್ ಅನದರ್ KVK. ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಮೇ ಬಿ ಇಲ್ಲಿದ್ದವ್ರ ಅಂಬಿಕಾ ಮತ್ತೆ ಇವ್ರು ನಮ್ಮ ಡಾಕ್ಟರ್ ಪ್ರಭಾಕರ್ ಅಂತಿದ್ದಾರೆ, ಮತ್ತೆ ವೀರೇಂದ್ರ ಕುಮಾರ್ ಅಂತಿದ್ದಾರೆ. ಇನ್ನೊಬ್ರು ರಶ್ಮಿ ಅಂತ ಹೇಳಿದ್ನಲ್ಲ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ನಿಮ್ಗೆ ಇಫ್ ಯು ಆರ್ ಆಲ್ರೆಡಿ ಡೂಯಿಂಗ್ ಸ್ಟಾರ್ಟಿಂಗ್ ಅಂತಂದ್ರೆ ನೀವು ಇದು ಮಾಡ್ಬೋದು. ಯಾರು ಇನ್ಸೆಕ್ಟ್ಸ್ ಮತ್ತೆ ಡಿಸೀಸ್ ಬಗ್ಗೆನೂ ಕೇಳಿದ್ದಾರೆ. ನನ್ನದು ಹೇಳಕ್ಕೆ ಸ್ವಲ್ಪ ನೆನಪಾಯ್ತು. ಜಸ್ಟ್ ನಾನು ಅದ್ರ ಬಗ್ಗೆನೂ ಹೇಳ್ತೀನಿ. ಈಗ ನೀವು ವಾಟರ್ ಸ್ಪ್ರೇ ಮಾಡಿದ್ಮೇಲೆ ಸ್ಮಾಲ್ ಫ್ಲೈಸ್ ಬರುತ್ತೆ, ನಿಮ್ ವಿಂಡೋಸ್ ಮುಖಾಂತರ ಬರುತ್ತೆ. ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಏನಾಗುತ್ತೆ, ಫ್ಲೈಸ್ ಈ ಅಣಬೆ ಮೇಲ್ಗಡೆ ಇನ್ಸೆಕ್ಟ್ ಎಗ್ ಲೇಸ್ ಮಾಡಿದ್ಮೇಲೆ ಅದು ಒಂದು 2 to 3 days ನಂತರ ಲಾರ್ವಾ ಬಂದ್ಬಿಡುತ್ತೆ. ಸೊ ಅದು ನಿಮ್ಗೆ ಮಶ್ರೂಮ್ ಮುಖಾಂತರನೇ ಬರುತ್ತೆ. ಸೊ ಅದು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಾವೇನು ಸ್ಟ್ರಕ್ಚರ್ಸ್ ಇದೆ, ನಮ್ಮ ಬೆಳೆಸ್ತಕ್ಕಂತ ಒಂದು ಸ್ಟ್ರಕ್ಚರ್ ಇದೆ, ಅದನ್ನ ಸ್ವಲ್ಪ ಮೆಶ್ ಅಲ್ಲಿ ಉಪಯೋಗ ಮಾಡ್ಕೋಬಹುದು. ಮತ್ತೆ ಕೆಲವೊಂದು ಇನ್ಸೆಕ್ಟ್ ಟ್ರಾಪ್ಸ್ ಬಂದಿದೆ, ಸ್ಟಿಕ್ಕಿ ಟ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ಇನ್ನೊಂದು ಈ ಲಿಕ್ವಿಡ್ ಕಾಯಿಲ್ ಬರ್ತಾ ಇದೆಯಲ್ಲ ಇನ್ಸೆಕ್ಟ್ ನಾವೇನು ಮಾಸ್ಕಿಟೋ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಅದನ್ನ ಉಪಯೋಗ ಮಾಡ್ಕೊಳ್ಬಹುದು. ಸೊ ಆದಷ್ಟು ನೀವು ಫ್ಲೈಸ್ ಅನ್ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆಯದು. ಪ್ಲಾಸ್ಟಿಕ್ ಬ್ಯಾಗ್ಸ್ ಬಗ್ಗೆ ಕೇಳ್ತಾ ಇದ್ರು. ಪ್ಲಾಸ್ಟಿಕ್ ಬ್ಯಾಗ್ಸ್ ಅಂತಂದ್ರೆ ಕಾಮನ್ ಬ್ಯಾಗ್ಸ್ ವಿ ಕ್ಯಾನ್ ಯೂಸ್. ಸಾಮಾನ್ಯವಾಗಿ ನಿಮ್ಗೆ ಏನು ರೇಷನ್ ತರ್ತಕ್ಕಂಥದ್ದು 3 kg ಬ್ಯಾಗ್ 5 kg ಬ್ಯಾಗ್ ಇದೆಯಲ್ಲ ಅದು ನಿಮ್ಗೆ ಸಿಗುತ್ತೆ. ಬಟ್ ನಿಮ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಎಲ್ಲಿ ಬಲ್ಕ್ದೊಳಗೆ ನಿಮ್ಗೆ ಅಂದ್ರೆ ಬೆಂಗಳೂರದೊಳಗೆ ಸಿಗುತ್ತೆ, ಇವನ್ ಮೈಸೂರದೊಳಗೆ ಸಿಗುತ್ತೆ. ಬೇಕಾದ್ರೆ ಬೆಂಗಳೂರ ನಿಮ್ಗೆ ಕಾಂಟ್ಯಾಕ್ಟ್ ಅಡ್ರೆಸ್ ಬೇಕಂದ್ರೆ ನಾನು ಕೊಡ್ತೀನಿ. ಅದು ನಿಮ್ಗೆ ಪ್ಲಾಸ್ಟಿಕ್ ಬ್ಯಾಗ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಜಾಸ್ತಿ ಬೇಕಾದ್ರೆ. ಅದು ನನಗೆ ನನ್ನ ಹತ್ರ ಇಲ್ಲ ಈಗ. ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಮೋರ್ ಡಾರ್ಕರ್ ರೂಮ್ಸ್? ಅದೇ ನಾನು ಹೇಳಿದ್ನಲ್ಲ, ಒಂದು ರೆಸ್ಟಿಂಗ್ ಫೇಸ್ ಅಂತ ಮಾಡ್ಬೇಕು ನಾವು. 1 ಸೈಕಲ್ ಅಥವಾ 2 ಸೈಕಲ್ ಆದ್ಮೇಲೆ ರೆಸ್ಟಿಂಗ್ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಆ ರೆಸ್ಟಿಂಗ್ ಫೇಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಬಿಲ್ಡಪ್ ಆಗಿರ್ತಕ್ಕಂಥ ಬೇರೆ ಸೂಕ್ಷ್ಮ ಜೀವಾಣು ಅಥವಾ ಇನ್ಸೆಕ್ಟ್ಸ್
ಡಿಸೀಸ್ ಬರ್ತಕ್ಕಂತ ಒಂದು ಆರ್ಗನಿಸಮ್ಸ್ ಏನಿರುತ್ತೆ ಅದನ್ನ ನಾವು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ನಾವು ರೆಗ್ಯುಲರ್ ಆಗಿ ಅದೇ ಸೇಮ್ ರೂಮ್ ಇಫ್ ಯು ಯೂಸ್ ಕಂಟಿನ್ಯೂಸ್ಲಿ, ಅವಾಗ ಏನಾಗುತ್ತೆ ಈ ಬೇರೆ ಬೇರೆ ಸೂಕ್ಷ್ಮ ಜೀವಾಣುಗಳು ಬಿಲ್ಡಪ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟಿಂಗ್ ಮಾಡಬೇಕು. ಮತ್ತೆ ಒಳಗಡೆ ನೀವು ವೈಟ್ ವಾಶ್ ಮಾಡೋದಾಯ್ತು ಅಥವಾ ಕ್ಲೀನ್ ಮಾಡೋದಾಯ್ತು, ಸೊ ಆ ತರ ನೀವು ಮಾಡ್ಕೊಡ್ಬೇಕು. ರೆಡಿ ಬ್ಯಾಗ್ಸ್ ನಿಮ್ಮ ಇನ್ಸ್ಟಿಟ್ಯೂಟ್ ದಲ್ಲಿ ಇದೇನಂತ ಕೇಳ್ತಾ ಇದ್ದಾರೆ. ಎಸ್, ಅವೈಲೇಬಲ್ ಅಂತ ನನಗೆ ಅನ್ಸುತ್ತೆ, ಮೋಸ್ಟ್ಲಿ ಇದೆ RTF ಬ್ಯಾಗ್ಸ್ ಇದೆ. ಸೊ RTF ಬ್ಯಾಗ್ಸ್ ನಮ್ಮ ಹತ್ರ ಇದೆ, ಬೇಕಾದ್ರೆ ನೀವು ತಗೊಂಡು ಹೋಗ್ಬೋದು. ಅಂದ್ರೆ ಆಲ್ರೆಡಿ ನಾವು 20 days ಒಳಗೆ ಏನಂತಾರ 20 days ಡಾರ್ಕ್ ರೂಮ್ ನಾಗ ಇಟ್ಟೆ ನಾವು ಡೈರೆಕ್ಟ್ ಕೊಟ್ಬಿಡ್ತೀವಿ. ನೀವು ಫ್ರೆಶ್ ಆಗಿರ್ತಕ್ಕಂಥ ಮಶ್ರೂಮ್ ಅನ್ನ ಹಾರ್ವೆಸ್ಟ್ ಮಾಡ್ಬೋದು. ರೀಯೂಸ್ ಮಾಡಕ್ ಆಗಂಗಿಲ್ಲ ಇದು ಪ್ಲಾಸ್ಟಿಕ್. ಸೊ ಯು ಹ್ಯಾವ್ ಟು ಸಪರೇಟ್ ಆಗಿ ಕಲೆಕ್ಟ್ ಮಾಡಿ ಅದು ನೀವು ಡಿಸ್ಪೋಸ್ ಮಾಡಬೇಕು. ಬಟ್ ಯು ಕೆನಾಟ್ ಯೂಸ್ ರಿಪೀಟೆಡ್ಲಿ ದಟ್ ಒನ್. ಯು ಮಸ್ಟ್ ಅವಾಯ್ಡ್ ಟು ವಿಸಿಟ್. ಅದೇ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ಬೇಕಂತೇನಿಲ್ಲ. ನೀವು ಡಾರ್ಕ್ ರೂಮ್ ವಿಸಿಟ್ ಮಾಡ್ಬೇಕಂದ್ರೆ 3 daysಗೆ ಅಥವಾ 4 daysಗೆ ಒಂದ್ಸಲ ಜಸ್ಟ್ ಚೆಕ್ ಮಾಡ್ಲಿಕ್ಕೆ ನೀವು ಕ್ಲೀನ್ ಆಗಿ ಇವನ್ ನಿಮ್ದು ಫುಟ್ವೇರ್ ಎಲ್ಲ ಬಿಟ್ಟೆ ನೀವು ಒಳಗಡೆ ಹೋಗಿ ಜಸ್ಟ್ ಚೆಕ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕಂಟಾಮಿನೇಷನ್ ಆಗಿದ್ ಬ್ಯಾಗ್ ಇದ್ರೆ ಅದನ್ನ ನೀವು ಐಸೋಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಏನಾಗುತ್ತೆ, ಒಂದ್ ಬ್ಯಾಗ್ ದಿಂದ ಇನ್ನೊಂದ್ ಬ್ಯಾಗಿಗೆ ಹೋಗ್ತಕ್ಕಂತ ಚಾನ್ಸಸ್ ಇರುತ್ತೆ. ರೆಡಿ ಬ್ಯಾಗ್ಸ್ ಇಂದ ಎಷ್ಟು ಇಳುವರಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ವಾಟ್ ವಿ ಆರ್ ಸೆಲ್ಲಿಂಗ್ ಬ್ಯಾಗ್ ಈಸ್ ಅರೌಂಡ್ 40 rupees ಏನಿದೆಯಲ್ಲ, ಸೊ ಅದು ನಿಮ್ಗೆ 200 ರಿಂದ 300 ಗ್ರಾಮ್ ನಿಮ್ಗೆ ಅಣಬೆ ಸಿಗುತ್ತೆ. 1 kg ಸೀಡ್ಸ್ ದಿಂದ ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ 5 ರಿಂದ 6 kg ನಿಮ್ಗೆ ಅಣಬೆಯನ್ನ ಉತ್ಪಾದನೆ ಮಾಡಬಹುದು. ಅಪ್ ಟು 8 kg ಯು ಕ್ಯಾನ್ ಹಾರ್ವೆಸ್ಟ್, ಪ್ರೊವೈಡೆಡ್ ನಿಮ್ಗೆ ಎಲ್ಲ ಕ್ಲೈಮೆಟಿಕ್ ಕಂಡೀಷನ್ ಕರೆಕ್ಟ್ ಇತ್ತು, ನೀವು ಮಾಡಿದ ಮೆಥಡ್ ಕರೆಕ್ಟ್ ಇದ್ರೆ ಅಷ್ಟು ಬರಲೇಬೇಕು. ಮತ್ತೆ ಅದಕ್ಕಿಂತ 4ರಿಂದ ಕಡಿಮೆ ಆದ್ರೆ ನೀವು ಮಾಡ್ತಕ್ಕಂಥ ಮೆಥಡ್ ಎಲ್ಲೋ ತಪ್ಪಾಗಿದೆ. ಮತ್ತೆ ಯು ಹ್ಯಾವ್ ಟು ಇಂಪ್ರೂವ್ ಯುವರ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಕೆಲವೊಂದು ಪ್ರೈವೇಟ್ ಏಜೆನ್ಸೀಸ್ ದೇ ಆರ್ ಸೀಡ್ ಅನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದು 200 ಗ್ರಾಮ್ 300 ಗ್ರಾಮಿಗೆ ಅವರು ಆಲ್ಮೋಸ್ಟ್ 100-200 rupees ತಗೋತಾರೆ. ಸೊ ಅಷ್ಟು ಕೊಟ್ಟು ನೀವು ಅಣಬೆ ಬೆಳೆಸಿದ್ರೆ ನಿಮ್ಗೆ ಏನು ನಿಮ್ಗೆ ವರ್ಕೌಟ್ ಆಗಂಗಿಲ್ಲ. ಅಂದ್ರೆ ನಿಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಸಿಗಂಗಿಲ್ಲ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಬೀಜಕ್ಕೆ ಕೊಟ್ಟಂಗಾಗುತ್ತೆ. ಸೊ ಸರ್ಕಾರಿ ಏನು ಈ ಕೃಷಿ ವಿಜ್ಞಾನ ಕೇಂದ್ರ ಆಯ್ತು, ಈ ತರದ್ ಇರ್ತಕ್ಕಂಥ ನೀವು ಸೆಂಟರ್ಗಳಿಂದ ನೀವು ಅಣಬೆ ಬೀಜ ತಗೊಂಡ್ರೆ ನಿಮ್ಗೆ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಒಂದು ಹಣದಲ್ಲಿ ನಿಮ್ಗೆ ಬೀಜ ಸಿಗುತ್ತೆ. ಅದೇ ರೀತಿಯಾಗಿ ಗುಣಮಟ್ಟದ ಬೀಜನೂ ಕೂಡ ನಿಮ್ಗೆ ಸಿಗ್ತಕ್ಕಂತ ಒಂದು ವ್ಯವಸ್ಥೆ. Rashmi number I think I shared already. If you want again, just can you type that one? Okay. Yeah. ತುಂಬಾ ಜನ ಮೈಸೂರು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಂಬರ್ ಕೇಳ್ತಾ ಇದ್ದೀರಾ, ಮಾತ್ರ ಇದೆಯಾ? ಅಲ್ಲಿ ಶೇರ್ ವಿತ್ ಅಂಬಿಕಾ. ಇವನ್ ನೀವು ಫೋನ್ ಮಾಡಿ ಕೇಳಿ, ಇವನ್ ನನಗೆ ಫೋನ್ ಮಾಡಿದ್ರು ನಾನು ಹೇಳ್ತೀನಿ. ಸದ್ಯ ಇಲ್ಲ ನನ್ನ ಹತ್ರ. ಸ್ಟೋರ್ ಅಂಟಿಲ್ ಇಟ್ಸ್ ಸೋಲ್ಡ್, ವಾಟ್ ಈಸ್ ದ ಕಂಡೀಷನ್ಸ್? ಇದು ಸೆಲ್ಫ್ ಲೈಫ್ ತುಂಬಾ ಕಡಿಮೆ ಇರೋದ್ರಿಂದ ನೀವು ಆದಷ್ಟು ಬೇಗ ನೀವು ಸೇಲ್ ಮಾಡಬೇಕು ಒಂದು. ಮತ್ತೆ ಫ್ರಿಡ್ಜ್ ಒಳಗೆ ಫುಲ್ ಏರ್ ಟೈಟ್ ಪ್ಲಾಸ್ಟಿಕ್ ಕವರ್ದಾಗ ಹಾಕಿ ಏರ್ ಟೈಟ್ ಮಾಡಿಟ್ರೆ ಹಾಳಾಗತ್ತ ಚಾನ್ಸ್ ಇರುತ್ತೆ. ಸ್ಮಾಲ್ ಹೋಲ್ಸ್ ಮಾಡಿ, ಸ್ಮಾಲ್ ಅಂದ್ರೆ ಪ್ಲಾಸ್ಟಿಕ್ PP ಕವರ್ದೊಳಗ ಅಥವಾ ಪ್ಲಾಸ್ಟಿಕ್ ಕವರ್ದೊಳಗೆ ಹಾಕಿ ಒಂದು ಆ ಕಡೆ ಈ ಕಡೆ ಸ್ಮಾಲ್ ಏರಿಯೇಷನ್ಗೆ ಹೋಲ್ ಮಾಡಿ ಸೀಲ್ ಮಾಡಿ ಫ್ರಿಡ್ಜ್ ನಾಗ ಇಟ್ರೆ ಒಂದು 2-3 days ಅದನ್ನ ಇಟ್ಕೊಳ್ಬಹುದು. Okay, I think if there are no questions, ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಇಲ್ಲೇ ವೈಂಡ್ ಅಪ್ ಮಾಡ್ತೀವಿ. ಸೊ ಒಂದು ಹೆಚ್ಚಿನ ಒಂದು ನಿಮ್ಗೆ
ಮಾಹಿತಿ ಬೇಕಾದ್ರೆ ಮತ್ತೆ ನಿಮ್ಗೆ ಯಾವಾಗಾದ್ರೂ ಕಾಲ್ ಮಾಡ್ಬೋದು ಈ ಬೀಜದ ಬಗ್ಗೆ ಮತ್ತೆ ಎಲ್ಲದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ. ಸೊ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೃಷಿ ವಿಜ್ಞಾನ ಕೇಂದ್ರ ಪರವಾಗಿ ಧನ್ಯವಾದಗಳನ್ನ. Sir, I have a few words, sir. Yeah. On behalf of the entire KVK, sir, I would like to thank Dr. Somsekhar for his valuable contribution. May it be in the field of training, conducting surveys, or farmer-scientist interaction, or visiting the flood-affected areas. He has always given his best, and I wish him all the very best for his future endeavors. Thank you very much, sir. Okay, thank you. All the best. All the best, sir. Yeah. Thank you again, sir. It was very useful. We're once again very appreciative of all your efforts, sir, and your team's efforts. Yeah, thank you. And one more thing is this horticulture department number I got Mysore. So just I'll type here. Maybe just contact and clarify your requirement. And this video will be available on our YouTube page. So kindly follow our YouTube page. Yeah, we are making this recording, and I think in our KVK Facebook as well as in YouTube we are linking that one. Maybe Benzio, you'll be doing this one now? Yeah, I'll be recording by today evening. Yeah, it will be available now? It will be available, sir. Yeah, I think it will be there. Okay, then thanks once again to all, and thank you very much. Bye. Thank you, sir. Thank you so much.